ಪೂಜ್ಯರಲ್ಲಿ ಸರ್ವರಲ್ಲಿ ಭಕ್ತಿಯ ಶರಣಾರ್ಥಿ. ಜೀವ, ಜಗತ್ತು, ಈಶ್ವರ. ಮೊನ್ನೆ ಒಂದು ಮಾತನ್ನು ಹೇಳಿದ್ದೇನೆ. ದೇವರು ಸೃಷ್ಟಿಯ ಒಳಗಡೆ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕಾಗೋದಿಲ್ಲ ಅಂತ. ಕಾರಣ, ಧರ್ಮ ವಿಚಾರಧಾರೆಗಳನ್ನು ಒಳಗೊಂಡು ಉಪಾಸನಾ ವಿಧಾನದ ಪ್ರಕ್ರಿಯೆಯಿಂದ ಬಾಳ ಬಟ್ಟೆಯ ಕಡೆಗೆ ಸಾಗುವಂತಹ ಒಂದು ಸುಂದರವಾಗಿರ್ತಕ್ಕಂಥ ಸಬ್ಜೆಕ್ಟಿವ್ ರಿಯಾಲಿಟಿ ಅದು ಧರ್ಮ ಅನ್ನತಕ್ಕಂಥದ್ದು. ಈ ಸಬ್ಜೆಕ್ಟಿವ್ ರಿಯಾಲಿಟಿಯನ್ನ ದೇವರು ಸ್ಥಾಪನೆ ಮಾಡಲಿಕ್ಕೆ ಬರುವುದಿಲ್ಲ. ಯಾವಾಗಲೂ ಸಹ ದೇವರು ಅನ್ನತಕ್ಕಂಥ ಶಬ್ದವನ್ನ ನಾವು ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ನೋಡ್ತೇವೆ. ಆದರೆ ಮುಖ್ಯವಾಗಿ ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂಥ ವ್ಯವಸ್ಥೆ ಮಹಾತ್ಮರು ಪ್ರಕೃತಿ ಒಳಗಡೆ ತಮ್ಮ ಸಾಧನೆಯ ಮುಷೆಯಿಂದ ಬಂದಿರತಕ್ಕಂಥ ವಿಚಾರಧಾರೆಗಳನ್ನು ಅನುಷ್ಠಾನಗೊಳಿಸಿ ತಮ್ಮ ಅನುಯಾಯಿಗಳನ್ನು ಕಟ್ಟಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗೆ ಧರ್ಮ ಅಂತ ಹೇಳ್ತಾರೆ. ಇನ್ನೇನು ಅಲ್ಲ ಧರ್ಮ ಅಂದ್ರೆ. ಹಾಗಾಗಿ ಭಾರತದ ಧಾರ್ಮಿಕ ಮತ್ತು ಆಧ್ಯಾತ್ಮದ ಪರಂಪರೆ ಒಳಗಡೆ ಧರ್ಮ ಅನ್ನತಕ್ಕಂಥ ಶಬ್ದ ಎಲ್ಲ ಕಡೆ ಹಾಸು ಹೊಕ್ಕುಬಿಟ್ಟಿದೆ. ಧರ್ಮಕ್ಕೆ ಇರುವ ವ್ಯಾಖ್ಯಾನ ಒಂದೇ, ಧರ್ಮಕ್ಕೆ ಎರಡು ಇರುವುದಿಲ್ಲ ವ್ಯಾಖ್ಯಾನ. ಆಚರಣೆಗಳಿಗೆ ಅನೇಕ ವ್ಯಾಖ್ಯಾನಗಳಿರ್ತದೆ, ಧರ್ಮಕ್ಕೆ ವ್ಯಾಖ್ಯಾನ ಇರುವುದಿಲ್ಲ. ಧರ್ಮಕ್ಕೆ ಒಂದೇ ವ್ಯಾಖ್ಯಾನ. ಬಸವಣ್ಣನವರ ವ್ಯಾಖ್ಯಾನ ಧರ್ಮಕ್ಕೆ ಧ್ಯಯ ಅನ್ನತಕ್ಕಂಥದನ್ನು ತೋರಿಸಿದ್ದಾರೆ. ಅಲ್ಲಿ ಧ್ಯಯವೇ ಧರ್ಮದ ಮೂಲ. ಧರ್ಮಕ್ಕೆ ಫಂಡಮೆಂಟಲ್ ಬೇಸಿಕ್ ಏನಂದ್ರೆ ಧ್ಯೇಯ. ದಯಾ ಧರ್ಮ ಕಾ ಮೂಲ ಹೈ ಅಂತ ಕಬೀರ್ ಹೇಳುತ್ತಾರೆ. ಬುದ್ಧನ ಹತ್ತಿರ ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ಬರನ್ನ ಪ್ರೀತಿಸುವಂತ ವ್ಯವಸ್ಥೆಯೇ ಧರ್ಮ ಅನ್ನತಕ್ಕಂಥದನ್ನು ವ್ಯಾಖ್ಯಾನಿಸ್ತಾರೆ. ಹಾಗಾಗಿ ಇಲ್ಲಿ ನಾವು ಈ ದೇಶದೊಳಗಡೆ ಈ ಧಾರ್ಮಿಕ ಪರಂಪರೆ ಒಳಗಡೆ ಅನೇಕ ವಿಚಾರಧಾರೆಗಳನ್ನು ಒಳಗೊಂಡಿದೆ ಈ ದೇಶ. ಈ ದೇಶದಲ್ಲಿ ಇರ್ತಕ್ಕಂತಹ ವಿಚಾರಧಾರೆಗಳು ಈ ಜಗತ್ತಿನಲ್ಲಿ ಬಿಟ್ಟು ಇನ್ನೊಂದು ಬೇರೆ ಕಡೆ ನೋಡ್ಲಿಕ್ಕಾಗೋದಿಲ್ಲ. ಬಹಳ ಮುಖ್ಯವಾಗಿ ಈ ದೇಶದೊಳಗಡೆ ಮತಗಳಿದೆ, ಪಂಥಗಳಿದೆ, ಸಮುದಾಯಗಳಿದೆ, ಯೋಗ ಇದೆ, ಶಾಸ್ತ್ರ ಇದೆ, ಅನೇಕ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ ಇದು. ಈ ದೇಶದೊಳಗಡೆ ಒಂದೇ ಪರ್ಟಿಕ್ಯುಲರ್ ಆಗಿ ಹೇಗೆ ಬದುಕಬೇಕನ್ನತಕ್ಕಂಥ ಸಿದ್ಧಾಂತವನ್ನು ಒಳಗೊಂಡಿರ್ತಕ್ಕಂಥ ಸಮುದಾಯಗಳು ಬಹಳ ಕಡಿಮೆ, ಬಹಳ ಕಡಿಮೆ. ಬಹಳ ಮುಖ್ಯವಾಗಿ ಶಂಕರಾಚಾರ್ಯರು ಈ ದೇಶದಲ್ಲಿ ಅದ್ವೈತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದು. ಅದಕ್ಕೆ ಶಂಕರನ ಮತ ಅಂತ ಹೇಳುದು. ಮತ ಅಂದ್ರೆ ಅದನ್ನು ಒಳಗೊಂಡಿರ್ತಕ್ಕಂಥ ವಿಚಾರಧಾರೆಗಳು ಅಂತ. ಮತ ಅಂದ್ರೆ ಆ ವಿಚಾರಗಳಿಗೆ ಸಮ್ಮತಿಸುವುದು, ಆ ಒಂದು ವ್ಯವಸ್ಥೆಯ ಪರಿಧಿಯನ್ನ ಸಮ್ಮತಿಸುವುದಕ್ಕೆ ಮತ ಅಂತ ಹೇಳ್ತಾರೆ. ಶಂಕರರು ಬರುವ ಪೂರ್ವದಲ್ಲಿ ಈ ದೇಶದೊಳಗಡೆ ಬಹಳ ಮುಖ್ಯವಾಗಿ ಅದ್ವೈತ ಸಾಮ್ರಾಜ್ಯ ಬಹಳ ಅತಿ ಅದ್ಭುತವಾದಂಥ ಪರಂಪರೆಯನ್ನು ನೋಡ್ತೇವೆ. ಅದಾದ ನಂತರ ರಾಮಾನುಜಾಚಾರ್ಯರು ಬರ್ತಾರೆ.
ಮಧ್ವಾಚಾರ್ಯರು ಬರ್ತಾರೆ. ಇವರೆಲ್ಲರೂ ಒಂದೊಂದು ಪಂಥಗಳನ್ನು ಕಟ್ಟಿಕೊಂಡು ಬರ್ತಾರೆ. ಅಂದರೆ ಶಂಕರಾಚಾರ್ಯರು ಏನು ಹೇಳ್ತಾರಂದ್ರೆ, ನಾನೇ ದೇವರು, ಅಹಂ ಬ್ರಹ್ಮಸ್ಮಿ, ತತ್ವಮಸಿ, ಜೀವಹೋ ಪರಬ್ರಹ್ಮ ಅನ್ನತಕ್ಕಂಥ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ ಅವರು. ಏನು ಅದರ ವಿಚಾರಧಾರೆ ಅಂತ ಹೇಳಿದ್ರೆ, ಪ್ರಕೃತಿ ಒಳಗಡೆ ಪರಮಾತ್ಮನಿರ್ತಕ್ಕಂತಹ ಶಕ್ತಿಯನ್ನು ನಾನು ಪಡೆದುಕೊಂಡು ಈ ಜಗತ್ತಿನಲ್ಲಿ ಬೋಧನೆ ಮಾಡತಕ್ಕಂಥ ಒಂದು ಅತಿ ಅದ್ಭುತವಾದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಅವರು. ಹಾಗಾಗಿ ಶಂಕರಾಚಾರ್ಯರ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ಸಮುದಾಯವೂ ಇದೆ ಈ ದೇಶದಲ್ಲಿ. ಅವರು 4 ಕಡೆಗಳ ಪೀಠವನ್ನು ಸ್ಥಾಪನೆ ಮಾಡಿ ಆ ಸಾಮ್ರಾಜ್ಯವನ್ನು ಬೆಳೆಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಭಾರತದಲ್ಲಿ. ಇನ್ನು ಮಧ್ವಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಬಹಳ ತಮಿಳುನಾಡಿನಿಂದ ಪ್ರಾರಂಭವಾಗಿ ಕೊನೆಗಿದೆ ಕರ್ನಾಟಕದ ಮೇಲುಕೋಟೆ ಹತ್ತಿರ ಬಂದು ನಿಂತು ಈ ಭಾಗದಲ್ಲೂ ಸಹ ಬಹಳ ಸುಂದರವಾಗಿರ್ತಕ್ಕಂಥ ವೈಷ್ಣವ ಪರಂಪರೆಯನ್ನು ಸಹ ನಾವು ನೋಡುತ್ತೇವೆ. ಇದೇ ಕರ್ನಾಟಕದಲ್ಲಿ ಹುಟ್ಟಿ ಇದೇ ಕರ್ನಾಟಕದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂತಹ ದ್ವೈತ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂತಹ ಮಧ್ವಾಚಾರ್ಯರನ್ನು ನೋಡ್ತೇವೆ. ಅಷ್ಟಮಠಾಧೀಶರನ್ನು ಸ್ಥಾಪನೆ ಮಾಡಿ ದೇವರು ಮತ್ತು ಜೀವ ಬೇರೆ ಅನ್ನತಕ್ಕಂಥ ವಿಚಾರಧಾರೆಯನ್ನು ಹೇಳ್ತಾರೆ. ಶಂಕರಾಚಾರ್ಯರು ಜೀವವೇ ದೇವವಾಗಬೇಕು ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಜೀವ ಮತ್ತು ದೇವರು ಬೇರೆ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರು ಜೀವ, ಜಗತ್ತು, ಈಶ್ವರನ ಒಳಗೊಂಡಿರ್ತಕ್ಕಂತಹ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ನಾಮಸ್ಮರಣೆಯೇ ಅತಿ ಅದ್ಭುತವಾದ ವಿಚಾರಧಾರೆಗಳು ಅಂತ ಅವರು ಮಂಡನೆ ಮಾಡುತ್ತಾರೆ. ಹಾಗಾಗಿ ಇದೆಲ್ಲವೂ ನಿಮಗೆ ತಿಳಿದಿರಬೇಕು. ಒಬ್ಬ ವ್ಯಕ್ತಿ ಸಮಾಜದೊಳಗಡೆ ಧರ್ಮ ಪ್ರಸಾರ ಮಾಡಲಿಕ್ಕೆ ಬರ್ತಾರಂದ್ರೆ ಇಡೀ ಜಾಗತಿಕ ಮಟ್ಟದ ವಿಚಾರಧಾರೆಗಳನ್ನು ಒಳಗೊಂಡು ಓದಿರಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ನಿಮ್ಮ ಶರಣ ಧರ್ಮವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಅಷ್ಟು ಸುಲಭವಾದ ವಿಚಾರಧಾರೆಗಳಲ್ಲ. ಅನುಕರಣೆಯ ಮಾತುಗಳಿಂದ ಧರ್ಮವನ್ನು ಪ್ರಚಾರ ಮಾಡಬಾರದು. ಅನುಕರಣೆಯ ಮಾತುಗಳನ್ನು ಹೇಳ್ತಾರೆ. ಅವ್ರದ್ದೊಂದಿಷ್ಟು ಕೇಳೋದು, ಇವ್ರದ್ದೊಂದಷ್ಟು ಕೇಳೋದು, ಇವ್ರದ್ದೊಂದಷ್ಟು ಹೇಳೋದು, ಎಲ್ಲರದ್ದು ಕೇಳಿ ಹೇಳ್ಕೊತ ಹೋಗ್ತಾ ಇರ್ತಾರೆ. ಭಾಳ ಮಾತಾಡ್ತಾ ಇದಾರ ಅಂತ ತಿಳ್ಕೊಂಡಿರ್ತಾರೆ. ಕುಸ್ತಿ ಆಡಬೇಕಾದ್ರೆ ಪೈಲ್ವಾನ್ ಚೆನ್ನಾಗಿ ಪಟ್ಟು ಹಿಡಿದಿರ್ಬೇಕು, ಯಾವಾಗಲೂ ಭಾಳ ಪಟ್ಟು ಚೆನ್ನಾಗಿರ್ಬೇಕು. ಬಸವಣ್ಣನವರು ಕೂಡಲ ಸಂಗಮದೊಳಗಡೆ ಅವರು ಕುಳಿತುಕೊಂಡು ಈ ವಿಶ್ವವಿದ್ಯಾಲಯದೊಳಗಡೆ ಅವರು ಓದಬೇಕಾದ್ರೆ ಕರ್ನಾಟಕದಲ್ಲಿ ಇದ್ದಂಥ 2 ವಿಶ್ವವಿದ್ಯಾಲಯ, ಒಂದು ಬಳ್ಳೆಗಾವಿ, ಇನ್ನೊಂದು ಕೂಡಲ ಸಂಗಮ, 2 ವಿಶ್ವವಿದ್ಯಾಲಯ ಇದ್ದಿದ್ದು. ಈ ಕರ್ನಾಟಕದೊಳಗಡೆ ಅತಿ ಅದ್ಭುತವಾದಂಥ 2 ವಿಶ್ವವಿದ್ಯಾಲಯಗಳು ಯಾವುದು ಅಂತಂದ್ರೆ ಬಹಳ ನಾಥಪಂಥದ ಪರಂಪರೆಯಲ್ಲಿದ್ದಂತಹ ವಿಶ್ವವಿದ್ಯಾಲಯಗಳು, ಬಹಳ ಅತಿ ಅದ್ಭುತವಾದ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ. ಬಳ್ಳೆಗಾವಿಯಲ್ಲಿದ್ದಂಥ ವಿಶ್ವವಿದ್ಯಾಲಯದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ನಾಥಪಂಥದ ಸಾಧನೆಯನ್ನು ಮಾಡಿದಂಥವರು ಪ್ರಭುದೇವರು. ಕೂಡಲ ಸಂಗಮದ ವಿಶ್ವವಿದ್ಯಾಲಯದಲ್ಲಿ ಬಂದು ಬಸವಣ್ಣನವರು ಅಭ್ಯಾಸ ಮಾಡಿರ್ತಕ್ಕಂಥದ್ದು ಸಹ ಬಹಳ ಸುಂದರವಾಗಿರ್ತಕ್ಕಂಥ ನಾಥಪಂಥದ ವಿಶ್ವವಿದ್ಯಾಲಯ. ಅದಕ್ಕೆ ಕೂಡಲ ಸಂಗಮ ನಾಥ ಅಂತ ಹೇಳ್ತಾರೆ. ಇದು ಗಮನ ಇಡಬೇಕು. ಯಾಕೆಂತ ಹೇಳಿದ್ರೆ ನೀವು ಸ್ವತಂತ್ರ ಧರ್ಮದ ವಿಚಾರಧಾರೆಯೊಳಗಡೆ ಇರ್ತಕ್ಕಂಥವರಿಗೆ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಎಲ್ಲ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ಸಾಧನೆಯನ್ನು ಪ್ರತಿಪಾದನೆ ಮಾಡುವ ಶಕ್ತಿಯನ್ನು ಹೊಂದಿರಬೇಕು. ಸುಮ್ಮನೆ ಎಲ್ಲೋ ಇಲ್ಲಾಂದ್ರೆ ಬುಸ್ ಅಂದ್ಬಿಡ್ತಾರೆ. ಬಹಳ ಕಷ್ಟ ಇದಲ್ಲ. ಯಾಕೆಂತಂದರೆ ಬಹಳ ಥಿಂಕಿಂಗ್ ಕೆಪಾಸಿಟಿ ಇರಬೇಕು, ಅರ್ಥಗರ್ಭಿತವಾದಂಥ ಅಭ್ಯಾಸವಿರಬೇಕು, ಎಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡಿರಬೇಕು. ಅದರ ಜೊತೆಗೆ ಶರಣ ಧರ್ಮದಲ್ಲಿರ್ತಕ್ಕಂಥ ವಿಚಾರಧಾರೆಗಳು ಯಾವ ರೀತಿಯಲ್ಲಿ ಭಿನ್ನವಾಗಿ ಈ ಧರ್ಮ ಇದೆ ಅನ್ನತಕ್ಕಂಥದನ್ನು ಪ್ರತಿಪಾದನೆ ಮಾಡುವ ಶಕ್ತಿಯನ್ನು ಹೊಂದಿರಬೇಕು ಒಬ್ಬ ಮಹಾತ್ಮ, ಒಬ್ಬ ಸ್ವಾಮೀಜಿ ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕು. ಇಲ್ಲ ಅಂದರೆ ಓಡ್ತಿರ್ತೀರಿ. ಜಿಂದಾಬಾದ್ ಅಲ್ಲ ಇದು, ಜೈ ಅಲ್ಲ ಇದು. ಜಿಂದಾಬಾದ್ ಅಲ್ಲ, ಜೈ ಅಲ್ಲ ಇದು. ದೇಶದೊಳಗಡೆ ಇರುವಂತ ಎಲ್ಲ ವಿಚಾರಧಾರೆಗಳನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡಿದಂತ ಏಕಮೇವ ಅದ್ವಿತೀಯವಾದಂತಹ ಒಬ್ಬ ವ್ಯಕ್ತಿ ಇದ್ರೆ ಬಸವಣ್ಣ. ಎಲ್ಲವನ್ನ ಅಭ್ಯಾಸ ಮಾಡೋದು. ಒಬ್ಬೊಬ್ಬರು ಒಂದೊಂದು ವಿಚಾರಧಾರೆಗಳನ್ನ ಪ್ರಚಾರ ಮಾಡುದು.
ಈಗ ಬಹಳ ಜನ ಹೇಳ್ತಾರೆ ಬಸವಾದಿ ಪ್ರಮುಖರು ಸಹ ಅದ್ವೈತವನ್ನೇ ಪ್ರಚಾರ ಮಾಡಿದ್ದಾರೆ. ನಾನು ಬಲ್ಲೂರವ್ರನ್ನ ಆ ಕಡೆ ಕೂರಿಸ್ತವ್ರನ್ನ ಈ ಕಡೆ ಯಾಕೆ ತಂದೆ ಅಂತಂದ್ರೆ ಪ್ರವಚನ ಕೇಳೋರು ಚಲೋ ಎದುರಿಗಿರ್ಬೇಕು ನನಗೆ. ಬಹಳ ಜನ ಹೇಳ್ತಾರೆ, ಈಗ ನೀವು ಹೇಳ್ತೀರಿ ಮನುಷ್ಯ ದೇವರಾಗಬೇಕು, ಇದೇ ಮಾತನ್ನ ಅದ್ವೈತ ಸಾಮ್ರಾಜ್ಯ ಹೇಳ್ತದ. ನಾನೇ ದೇವರು. ಪ್ರಭುದೇವರು ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇ. ನೋಡ್ರಿ ಇವತ್ತಿನ ಸುರಾಗ್ತದೆ, ಇವತ್ತಿನ ಮೆತ್ತಗೆ ಎಬ್ಬಿಸ್ತೀನಿ. ಅದೇ ಹೇಳ್ತಾರೆ ಪ್ರಭುದೇವರು ನಾ ದೇವನಲ್ಲದೆ ನೀ ದೇವನೇ. ಹಾಗಾದ್ರೆ ಈ ದೇಶದೊಳಗಡೆ ಇರುವ ಶಾಸ್ತ್ರವನ್ನೇ ಒಳಗೊಂಡಿರ್ತಕ್ಕಂಥ ವಿಚಾರಧಾರೆಗಳನ್ನೇ ಒಳಗೊಂಡು ಬಂದಿರತಕ್ಕಂತಹ ಒಂದು ಪರಂಪರೆಯ ವಿಶಿಷ್ಟವಾದಂತ ಒಂದು ಸಮುದಾಯ ನಿಮ್ಮದು ಅಂತ ಪ್ರತಿಪಾದನೆ ಮಾಡ್ತಾರಪ್ಪ. ತತ್ವ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡುವಾಗ ತತ್ವವನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ ಎಲ್ಲ ವಿಚಾರಧಾರೆಗಳನ್ನು ಓದಿರಬೇಕು ಮನುಷ್ಯ. ಬಸವಣ್ಣ ಒಂದು ಹೊಸ ಮತವನ್ನ, ಹೊಸ ಧರ್ಮವನ್ನ, ಹೊಸ ಪಂಥವನ್ನ ಹಾಕಬೇಕಾದ್ರೆ ಬಹಳ ಎಚ್ಚರ ವಹಿಸಿ ಹಾಕಿದ್ದಾರೆ. ನಾವುಗಳು ಅದನ್ನು ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ. ಸುಮ್ಮನೆ ಬಾವುಟ ಹಿಡ್ಕೊಂಡು ತಿರುಗಾಡಿದ್ರೆ ಕೆಲಸ ಆಗಲ್ಲ, ಕೆಲಸ ಆಗೋದಿಲ್ಲ. ಅದು ಬಹಳ ವಿಚಾರ ಮಾಡಿ ಬಸವಣ್ಣನವರ ಧರ್ಮವನ್ನು ಪ್ರತಿಪಾದನೆ ಮಾಡಬೇಕು. ಈ ದೇಶದೊಳಗಡೆ ಇರುವಂತ 3 ತತ್ವ ಸಿದ್ಧಾಂತಗಳು ಬಹಳ ಅತ್ಯದ್ಭುತವಾದ ಸಿದ್ಧಾಂತಗಳು. ನಾನೇ ದೇವರು ಅನ್ನತಕ್ಕಂಥ ಸಿದ್ಧಾಂತವನ್ನ ಅದ್ವೈತ ಸಾಮ್ರಾಜ್ಯ ಪ್ರತಿಪಾದನೆ ಮಾಡ್ತದ. ಸುಮ್ಮನೆ ನಿಮಗೆ ಜಲಕ್ಕಷ್ಟೇ ಕೊಡ್ತೀನಿ, ಇನ್ನು ಚಿಂತನೆ ಮಾಡಬೇಕು, ಕೇಳಬೇಕು, ನಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತಿರ್ತಕ್ಕಂಥವ್ರಿಗೆ ಸಮಯವನ್ನು ಕೊಡ್ತೇನೆ, ಪುಸ್ತಕದ ಆಧಾರಗಳನ್ನು ಕೊಡ್ತೇನೆ. ನಾನು ತಿಳಿದುಕೊಂಡಿರ್ತಕ್ಕಂಥ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ಸುಂದರವಾಗಿ ಸ್ವೀಕೃತವಾಗಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದೆಲ್ಲ ನನ್ನ ಗುರುಗಳಾಗಿರ್ತಕ್ಕಂಥ ಲಿಂಗಾನಂದ ಸ್ವಾಮಿಗಳ ಕೃಪೆ ಅನ್ನತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೆ. ಬಹಳ ದೊಡ್ಡ ಗಟ್ಟಿ ಸ್ವಾಮಿಗಳಂದ್ರೆ ಲಿಂಗಾನಂದ ಸ್ವಾಮಿಗಳು. ಅವರೇ ಮೊದಲಿಗೆ, ನಂತರ ಬೇಕಾದಷ್ಟು ಜನ ಬರ್ತೀವಿ, ಅದರ ಪ್ರಶ್ನೆ ಬೇರೆ. ಬಹಳ ಗಟ್ಟಿ ನೆಲದಲ್ಲಿ ನಿಂತು ಮಾತನಾಡಿದಂತ ಒಬ್ಬ ಯೋಗಿ ಇದ್ರೆ ಅದು ಲಿಂಗಾನಂದ ಸ್ವಾಮಿಗಳು. ಎಲ್ಲವನ್ನ ಪ್ರತಿಪಾದನೆ ಮಾಡುತ್ತಿದ್ದರು. 100 ಜನ ಶಿಷ್ಯರವರಿಗೆ, ಅದರಲ್ಲಿ ಕೊನೆಯ ಶಿಷ್ಯ ನಾನು. 100 ಜನ ಶಿಷ್ಯರವರಿಗೆ ಬೀದರನೊಳಗಡೆ ಲಿಂಗಾನಂದ ಮಹಾಸ್ವಾಮಿಗಳನ್ನ ಬಹಳ ಚೆನ್ನಾಗಿ ಊರಿಗೆ ತಿರುಗಾಡಿ ಬಸವಣ್ಣನವರನ್ನ ಎತ್ತು ಅನ್ನುವಂಥ ದಿನಮಾನ ಕಾಲಕ್ಕೆ ಎತ್ತಲ್ಲ, ಆತ ಒಬ್ಬ ಪ್ರವಾದಿ, ಆತ ಒಬ್ಬ ದಾರ್ಶನಿಕ ಅಂತ ಹೇಳಿದವರು ಮೊಟ್ಟ ಮೊದಲಿಗೆ ಲಿಂಗಾನಂದ ಮಹಾಸ್ವಾಮಿಗಳು ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಗುರುಗಳು ಯಾವತ್ತೂ ಒಳ್ಳೆಯವರೇ ಸಿಗಬೇಕು ಮನುಷ್ಯರಿಗೆ. ಗುರುಗಳು ಒಳ್ಳೆಯವರೇ ಸಿಗಬೇಕು. ಗುರುಗಳಂದ್ರೆ ಏನು? ಭಿನ್ನ ತೀರಿಸೋರು ಗುರುಗಳಲ್ಲ, ಮನೆ ಕ್ರಿಯೆ ಮಾಡತಕ್ಕಂಥವರಷ್ಟೇ. ಗುರುಗಳು ಅನ್ನೋದಂತಕ್ಕಂಥ ಶಬ್ದವೇ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಈಗ ಸಹಜವಾಗಿ ನಿಮ್ಮೊಳಗಡೆ ಹೇಳ್ತಾರೆ, ನಿಮ್ಮದು ಹೇಗೆ ಭಿನ್ನ ಬೇಕಲ್ಲ, ಹೇಗೆ ಭಿನ್ನ? ನಾನೇ ದೇವರು ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದೇ ಇದನ್ನ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತದೆ ಅನ್ನತಕ್ಕಂಥ ಮಾತನ್ನ ನೀವು ಹೇಳುವುದಾದರೆ ಬಹಳ ಮಜಾದ ಇವತ್ತಿನ ಪ್ರವಚನ, ಬಹಳ ಮಜಾದ. ಮತ್ತು ನನ್ನ ಬೀದರ್ನ ಕೊನೆಯ ಪ್ರವಚನ ಇದು. ಮುಂದೆ ನಾನು ಪ್ರವಚನಕ್ಕೆ ಬೇರೆ ಬೇರೆ ಕಡೆ ಹೋಗ್ತೇನೆ, ನಿಲ್ಲಿಸೋದಿಲ್ಲ, ಬೇರೆ ಬೇರೆ ಕಡೆಗೆ ಹೋಗ್ತೇನೆ, ಬೀದರ್ಗೆ ಬರುವುದಿಲ್ಲ. ಯಾಕಂದ್ರೆ ಹಸಿದುಕೊಂಡ ಹೊಟ್ಟೆ ಬಹಳ ಕಡೆ ಇದೆ. ಹಾಗಾಗಿ ಇಲ್ಲಿ ನಾನೇ ದೇವರು ಅನ್ನತಕ್ಕಂತಹ ಮತಪಂಥಗಳು ಇದೆ, ನಾನು ಮತ್ತು ದೇವರು ಬೇರೆ ಅನ್ನತಕ್ಕಂಥ ಮತಪಂಥಗಳಿದೆ. ಜೀವ, ಜಗತ್ತು, ಈಶ್ವರವನ್ನ ಒಳಗೊಂಡಿರ್ತಕ್ಕಂತಹ ವ್ಯವಸ್ಥೆಯ ಸಿದ್ಧಾಂತವೂ ಇದೆ. ಶಿವಾಗಮಗಳಿದೆ 20, ವೇದಗಳಿದೆ, ಉಪನಿಷತ್ತುಗಳಿದೆ, ಭಗವದ್ಗೀತೆ ಇದೆ, ರಾಮಾಯಣ ದರ್ಶನಂ ಅನ್ನತಕ್ಕಂಥ ಅನೇಕ ಗ್ರಂಥಗಳು ಈ ದೇಶದೊಳಗಡೆ
ಬಹಳ ಅತ್ಯದ್ಭುತವಾದ ಗ್ರಂಥಗಳಿದೆ. ವ್ಯಾಸನ 18 ಪುರಾಣಗಳಿದೆ. 10 ಶಿವಪುರಾಣ, 8 ವಿಷ್ಣು ಪುರಾಣ. ಶಂಕರಾಚಾರ್ಯರು ಬರುವ ಪೂರ್ವದಲ್ಲಿ ಗೌಡಪ್ಪ ಅನ್ನತಕ್ಕಂಥ ಬಹಳ ದೊಡ್ಡ ಜ್ಞಾನಿಗಳಾಗಿ ಹೋಗಿದ್ದಾರೆ. ಭಾರತ ಇದೆಯಲ್ರಿ, ಬಸವಣ್ಣನವ್ರನ್ನ ನೋಡಬೇಕಾದ್ರೆ ಬಹಳ ಕಷ್ಟ. ನೀವು ಸುಮ್ಮನೆ ಚಪ್ಪಾಳೆ ತಟ್ಟಿದ್ರೆ ಆಗೋದಿಲ್ಲ. ಬಸವಣ್ಣ ಅಂದ್ರೆ ಚಪ್ಪಾಳೆ ಅಲ್ಲ, ಅದು ಚಪ್ಪಾಳೆ ಅಲ್ರಿ ಅದು. ಯಾಕೆ ಬಸವಣ್ಣನವರನ್ನ ನಾವು ಇಷ್ಟೊಂದು ಪ್ರೀತಿ ಮಾಡ್ತೇವೆ, ಬಸವಣ್ಣನವರನ್ನ ವಿಚಾರಿಸ್ತೇವೆ, ಬಸವಣ್ಣನವರ ಹತ್ತಿರ ಯಾಕೆ ಹೋಗಿ ನಿಲ್ತೇವೆ? 2 ವಿಶ್ವವಿದ್ಯಾಲಯಗಳಲ್ಲಿ ಅಭ್ಯಾಸ ಮಾಡಿದಂತಹ ಪ್ರಭುದೇವರು ನಾಥಪಂಥದೊಳಗಡೆ ಬಹಳ ಬಲ್ಲಿದರು. ಪ್ರಭುದೇವರು ಸಾಮಾನ್ಯವಾದವರಲ್ಲ. ಪ್ರಭುದೇವರು ಇಂತಹ ನಾಥಪಂಥದಲ್ಲಿ ಬಂದಂತ ಪ್ರಭುದೇವರು ಕೊನೆಗೆ ಬಸವಣ್ಣನವರ ಹತ್ತಿರ ಲಿಂಗವನ್ನು ಪಡೆದುಕೊಂಡು ಹೋಗಿ ಸಾಧನೆ ಮಾಡಿರ್ತಕ್ಕಂಥ ಅನಿಮಿಷಿಯನ ಕೈಯಲ್ಲಿ ಲಿಂಗವನ್ನು ಪಡೆದುಕೊಂಡು ಕೊನೆಗೆ ಶಿವಯೋಗ ಪಥದ ಕಡೆಗೆ ಬರತಕ್ಕಂಥ ವ್ಯವಸ್ಥೆ ಇರಬೇಕಾದ್ರೆ ಬಸವಣ್ಣ ಏನು ಮಾಡಿದ್ರು? ಪ್ರಭುನ ಅಭ್ಯಾಸ ಮಾಡಿದ್ರೆ ಬಸವಣ್ಣ ಏನು ಅಂತ ಗೊತ್ತಾಗ್ತದೆ. ಸಿದ್ದರಾಮೇಶ್ವರರನ್ನ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ. ಸಿದ್ದರಾಮೇಶ್ವರರು ಬಹಳ ದೊಡ್ಡ ಯೋಗಿಗಳು. 3ನೆಯ ಕಣ್ಣಿನ ಜ್ಞಾನನೇತ್ರವನ್ನು ತೆಗೆದಂಥವರು, ಯೋಗಿಗೆ ಯೋಗಿಗಳಾಗಿದ್ದವರು. ಸಿದ್ದರಾಮೇಶ್ವರನ ಗುರು ಯಾರು ಅಂತ ಹೇಳಿದ್ರೆ ಬಹಳ ಅತ್ಯದ್ಭುತವಾದಂತಹ ಶೈವ ಪರಂಪರೆ ಒಳಗಡೆ ಬಂದಂತಹ ರೇವಣಸಿದ್ಧರು. ರೇವಣಸಿದ್ಧನ ಮಗ ರುದ್ರಮುನಿ. ರೇವಣಸಿದ್ಧನ ಮಗ ರುದ್ರಮುನಿ. ರೇವಣಸಿದ್ಧರು ಎಷ್ಟು ದೊಡ್ಡವರು ಅಂತ ಹೇಳಿದ್ರೆ ಇಡೀ ಭಾಗದಲ್ಲ, ಇಡೀ ಅಖಂಡ ಭಾರತ ಒಳಗಡೆ ರೇವಣಸಿದ್ಧನಂತಹ ಬಹಳ ದೊಡ್ಡ ಯೋಗಿಯನ್ನು ನೋಡುವುದೇ ಬಹಳ ಕಷ್ಟ ನಮಗೆ. ಬಹಳ ದೊಡ್ಡವರು ರೇವಣಸಿದ್ಧರು. ಸೊನಲಾಪುರದ ಚಾಮಲಾದೇವಿಯ ಮನೆತನದ ಗುರುಗಳಾಗಿದ್ದವರು. ಚಾಮಲಾದೇವಿ ಅನ್ನತಕ್ಕಂಥ ಮನೆತನದ ಗುರುವಾದವರು ಸಿದ್ದರಾಮೇಶ್ವರರು. ಇಂತಹ ನಾಥಪಂಥದಲ್ಲಿ ಬೆಳೆದಂತಹ, ಶೈವ ಪರಂಪರೆಯಲ್ಲಿ ಬೆಳೆದಂತಹ ಹಠಯೋಗ, ಲಯಯೋಗ, ಜ್ಞಾನಯೋಗ, ಬುದ್ಧಿಯೋಗ ಎಲ್ಲವನ್ನ ಕಲಿತಂತಹ ಸಿದ್ದರಾಮೇಶ್ವರನ ಪ್ರಭುದೇವರು ಕರೆದುಕೊಂಡು ಬಂದು ಬಸವಣ್ಣನವರ ಕಣ್ಣೆದುರಿಗೇನೆ ಜನನವಾದಂತ, ಹುಟ್ಟುತ್ತಾ ಮರುಗದ ಪರಿಮಳದಂತೆ ಹುಟ್ಟಿರ್ತಕ್ಕಂತಹ, ಶಟಸ್ಥಳ ಜ್ಞಾನವನ್ನು ಪಡೆದಿರ್ತಕ್ಕಂತಹ, ಕಿರಿಯ ವಯಸ್ಸನಾಗಿರ್ತಕ್ಕಂಥ ಚೆನ್ನಬಸವಣ್ಣನವರ ಕೈಯಲ್ಲಿ ಈಗಾಗಲೇ ಬಹಳ ದೊಡ್ಡ ವಯಸ್ಸಿನಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಿದ್ದರಾಮನಿಗೆ ಇವರ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಹಾಗಾದ್ರೆ ಬಸವಣ್ಣ ಯಾವ ಸಾಧನೆ ಯೋಗವನ್ನು ಕಂಡಿದ್ರು? ಬಹಳ ಸೂಕ್ಷ್ಮಮತಿ ಧರ್ಮರಿ ಇದು. ಸ್ವಲ್ಪ ಇವತ್ತು ಬುದ್ಧಿ ಅಲ್ಲಾಡ್ತದೆ ನಿಮ್ಮದು. ಆದರೆ ಸಿದ್ದರಾಮೇಶ್ವರರು ಯೋಗಿಗಳಾಗಿದ್ರಲ್ಲ, ಪ್ರಭುದೇವರು ಬಹಳ ದೊಡ್ಡ ಯೋಗ ಸಾಧನೆಯನ್ನು ಮಾಡಿರ್ತಕ್ಕಂಥ ಪರಂಪರೆ ಒಳಗಡೆ ಬಂದಿದ್ದರಲ್ಲ, ಪ್ರಭುದೇವರಿಗೆ ಯಾವುದು ಕಡಿಮೆ ಆಗಿತ್ತು ಹೇಳಿ ನೋಡೋಣ. ಪ್ರಭುದೇವರಿಗೆ ಏನು ಕಡಿಮೆ ಆಗಿತ್ತು? ಹಾಗಾದ್ರೆ ಪ್ರಭುದೇವರು ಯಾಕೆ ಅನಿಮಿಷಿಯನ ಕೈಯಲ್ಲಿ ಲಿಂಗವನ್ನು ತೆಗೆದುಕೊಂಡ ಮೇಲೆ ಆ ಲಿಂಗವನ್ನು ಪಡೆದುಕೊಂಡು ಬಂದು ಈ ಅನುಭವ ಮಂಟಪದಲ್ಲಿ ಕುಳಿತು ಶೂನ್ಯ ಪೀಠದ ಮೊಟ್ಟ ಮೊದಲನೇ ಅಧಿಕಾರಿಯಾಗಿ ಬಸವಣ್ಣ ಸ್ಥಾಪಿಸಿರ್ತಕ್ಕಂಥ ಹೊಸ ಧರ್ಮದ ಕಡೆಗೆ ಪ್ರಭುದೇವರು ಬರಬೇಕಾದ್ರೆ, ಪ್ರಭುದೇವರು ನಾ ದೇವನಲ್ಲದೆ ನೀ ದೇವನೆಂತ ಹೇಳಿದ ಮೇಲೆ ಹಾಗಾದ್ರೆ ಬಸವಾದಿ ಪ್ರಮತರ ವಿಚಾರಧಾರೆಯಲ್ಲಿ ಪ್ರಭುದೇವರು ನಾನೇ ದೇವರು ಅಂದ ಮೇಲೆ ಅದು ಅದ್ವೈತ ಸಾಮ್ರಾಜ್ಯದ ಸಿದ್ಧಾಂತವೇ. ಬಲ್ಲೂರು ಸರ್ ಅವರಿದ್ದಾರಲ್ಲ, ಬಹಳ ಸೂಕ್ಷ್ಮ ಮತ್ತೆ ಮಠಪತಿ ಗುರುಗಳು ಬಹಳ ಪುಸ್ತಕ ಬರ್ತಾರ, ಅವರು ಬಂದಾರ. ಬಹಳ ಸ್ಪಷ್ಟೀಕರಣದ ಪುಸ್ತಕ ಬರಬೇಕ್ರಿ ಲಿಂಗಾಯತ ಧರ್ಮದ್ದು. ಹಾಗಾದ್ರೆ ನಾನೇ ದೇವರು ಅನ್ನತಕ್ಕಂಥ ಮಾತನ್ನ ಹೇಳಿದ ಮೇಲೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಲ್ಲ, ಎರಡು ಒಂದೇ. बसवेश्वर महाराज की
ದಾನಿ ಅನ್ನೋರು ಬಸವೇಶ್ವರ ಮಹಾರಾಜ್ ಕಿ ಜೈ. ಇಷ್ಟೇ. ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಈ ದೇಶದೊಳಗಡೆ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ದೇಶ, ದೇವರ ಬಗ್ಗೆ ಬಹಳ ಅತಿ ಅದ್ಭುತವಾದ ವಿಚಾರಧಾರೆಗಳನ್ನು ಮಂಡನೆ ಮಾಡಿರ್ತಕ್ಕಂಥ ದೇಶ, 4 ವೇದಗಳನ್ನು ಹೇಳಿರ್ತಕ್ಕಂಥ ಈ ದೇಶ, 4 ವೇದಗಳಲ್ಲಿ ಎಲ್ಲೆಲ್ಲಿಯೂ ಸಹ ಗುಡಿಗುಂಡಾರದ ಮೂರ್ತಿ ಪೂಜೆಗಳನ್ನು ಹೇಳಲಾರದೇ ಇರತಕ್ಕಂತಹ ಕರ್ಮಕಾಂಡ ಮತ್ತು ಜ್ಞಾನಕಾಂಡವನ್ನು ಒಳಗೊಂಡಿರ್ತಕ್ಕಂತಹ 4 ವೇದಗಳೊಳಗಡೆ ಬಹಳ ನಿಜಗುಣಾನಂದ ಸ್ವಾಮೀಜಿನ ಸುಮ್ಮನೆ ಅಬ್ಸರ್ವೇಷನ್ ಮಾಡ್ಬೇಕ್ರಿ ಅಷ್ಟೇ. ಬಹಳ ಕಷ್ಟ ಆಗ್ತದ್ರಿ. ನನ್ನನ್ನು ಯಾರಾದ್ರೂ ಬೈತಾ ಇದ್ರೆ ನನ್ನ ವಿಚಾರಧಾರೆಗಳನ್ನು ತೆಗೆದುಕೊಳ್ಳುವಷ್ಟು ಶಕ್ತಿಯೂ ಇಲ್ಲರಾರದಂತೆ ಬೈದು ಬಿಡ್ತಾರಲ್ಲ ಅನ್ನತಕ್ಕಂಥದನ್ನ ವಿಚಾರ ಮಾಡ್ತಾ ಇರ್ತೇನೆ ನಾನು. ಪ್ರಭುದೇವರ ಹತ್ರ ಬರ್ತಾರೆ. ವೇದ ಅಂದ್ರೆ ಏನು ಅಂತ ಕೇಳ್ತಾರೆ ಪ್ರಭುದೇವರ ಹತ್ರ. ಪ್ರಭುದೇವರು ಒಂದೇ ಮಾತನ್ನು ಹೇಳ್ತಾರೆ. ಯಾರು ರೆಕಾರ್ಡ್ ಮಾಡ್ತಿರೋದಲ್ಲಿ ಪ್ರಭುದೇವರು ಒಂದೇ ಮಾತನ್ನು ಹೇಳ್ತಾರೆ. ವೇದ ಅಂದ್ರೆ ಏನು ಅಂದ್ರೆ ಅನುಭಾವಿಯ ಅನುಭಾವವೇ ವೇದ ಅಂತ. ಎಷ್ಟು ಚಂದ ಅದ ನೋಡ್ರಿ. ನಮಗೆ ಶಬ್ದ ಮಡಿವಂತಿಕೆ ಆಗಬಾರದು. ಶಬ್ದ ಯಾರದು ಅಲ್ಲ, ಅದು ವೈದಿಕರದು ಅಲ್ಲ. ಶಬ್ದ ಯಾವತ್ತು ಪ್ರಾರಂಭವಾಗಿದೆ, ಮನುಷ್ಯ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಗಲೇ ಶಬ್ದ ಪ್ರಾರಂಭ ಆಗಿರ್ತದದು. ಅನುಭಾವಿಯ ಅನುಭಾವವೇ ವೇದ ಅಂತ ಹೇಳ್ತಾರೆ ಪ್ರಭುದೇವರು. ವೇದ ಅಂದ್ರೆ ಏನು ಅಂದ್ರೆ ತಿಳಿ ಅಂತ ಅರ್ಥ. ವೇದ ಅಂತಂದ್ರೆ ಏನು, ಅರಿತುಕೋ ಅಂತ ಅರ್ಥ. ವೇದ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ ಅಷ್ಟೇ, ಇನ್ನೇನಲ್ಲ ಅದು. ಹಾಗೆ ವಚನ ಅಂದ್ರೆ ಏನು? ಹೇಳಬೇಕಲ್ಲ. ವಚನ ಅಂದ ಕೂಡ ನಾವೇನ್ ಹೇಳ್ತೀವಿ? ಪ್ರಮಾಣ. ಇದು ನಮ್ಮಲ್ಲಿ ಏನಾಗಿದೆ ಈ ಸಮಾಜದೊಳಗಡೆ ಅಂತಂದ್ರೆ, ಸರಿಯಾದಂತಹ ಅಭ್ಯಾಸದ ಕೊರತೆ, ಫಿಲಾಸಫಿಕಲ್ ನಾಲೆಡ್ಜಿನ ಸಾಧನೆಯ ಸ್ಥಿತಿಯ ಕೊರತೆ, ಎರಡನೆಯದು ತಮಗೆ ತಿಳಿದಂತೆ ವಿಚಾರಧಾರೆಗಳನ್ನು ಮಂಡನೆ ಮಾಡಿ ಹೋಗುವಂತ ವ್ಯವಸ್ಥೆ. ಇದು ಬಹಳ ಡೇಂಜರ್ ಇರ್ತದೆ. ಈ ಧರ್ಮ ಬಂದವರು ತಮ್ಮ ತಿಳಿದಂಗೆ ಹೇಳಬಹುದ್ರಿ. ವಚನ ಏನು ಹೇಳುತ್ತದೆ ಅದನ್ನು ಹೇಳಬೇಕು ನಾವು, ನಮಗ ತಿಳಿದಿದ್ದು ಹೇಳಬಾರದು. ವಚನ ಏನು ಹೇಳುತ್ತದೆ ಅದನ್ನು ಹೇಳಬೇಕು. ಕುರಾನ್ ಏನು ಹೇಳುತ್ತದೆ ಅದನ್ನು ಹೇಳಬೇಕು. ಬೈಬಲ್ ಏನು ಹೇಳುತ್ತದೆ ಅದನ್ನು ಹೇಳಬೇಕು. ಈಗ ಸಹಜವಾಗಿ ಎಲ್ಲರೂ ಹೇಳ್ತಾರೆ ನಾನೇ ದೇವರು ಅನ್ನತಕ್ಕಂಥ ಮಾತನ್ನ ಎಲ್ಲಾ ಧರ್ಮದಲ್ಲಿ ಹೇಳಿರೋದ್ರಿಂದ ನಿಮ್ಮದು ಅದೇ ಧರ್ಮ, ಅದಕ್ಕೂ ಇದಕ್ಕೂ ಏನು ಭಿನ್ನ ಇಲ್ಲ ಅಂತ ಹೇಳ್ಬಿಟ್ಟಾಗ ನೀವೇನು ಸಾಧಿಸ್ತೀರಿ? ವಚನದೊಳಗಡೆ ಏನ್ ನೋಡ್ತೀರಿ? ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ತಾನು ತಿಳಿದರೆ ತಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಇಟ್ ಇಸ್ ಲೀವ್ಡ್ ಅದ್ವೈತ. ಮಜಾದ. ಇಟ್ಸ್ ಲೀವ್ಡ್ ಅದ್ವೈತ. ಅಲ್ಲಿ ಉಂಬಡೆ ಸಂಘ, ಇಲ್ಲಿ ಉಂಬಡೆ ಸಂಘ, ಏಕೋಭಾವ ಸಂಘ. ಇಟ್ಸ್ ಲೀವ್ಡ್ ಅದ್ವೈತ. ಅಲ್ವಾ? ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕು. ಸೂಕ್ಷ್ಮಮತಿಯಿಂದ ಈ ಧರ್ಮವನ್ನ ಒಂದೇ ಎಳೆಯೊಳಗಡೆ ಬದಲಾವಣೆ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಬಸವಣ್ಣನವರಿಗಿತ್ತು. ನಾ ದೇವನಲ್ಲದೆ ನೀ ದೇವ ಅಂತಲ್ಲ. ಕರಿಯು ಬಹಳ ಮುಖ್ಯವಾಗಿ ಹೇಳ್ತಾರೆ, ನಾ ದೇವರಲ್ಲ, ಕರಿಯು ಕನ್ನಡಿಯೊಳಗಡಗಿದಂತೆ ನೀಯನ್ನೊಳಗಡಗಿರ್ಪಿವೆ ಕೂಡಲ ಸಂಗಮ ದೇವ. ಇಲ್ಲಿ ಬದಲಾಗ್ತದ ನೋಡ್ರಿ, ಮತಾರ್ಥ ಬಡದದ್ದು. ಎಲ್ಲೆದ್ದೇಳ್ತದಲ್ಲಿ ನನ್ನೊಳಗಡೆ ಅಡಗೋದು ಬೇರೆ, ನಾನೇ ದೇವರಾಗೋದು ಬೇರೆ. ಬಂತ ತಲೆ ಒಳಗೀಗ? ತಲೆ ಒಳಗೆ ಬಂತ? ಇದು ತಾತ್ವಿಕ ಸಿದ್ಧಾಂತ ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕ್ರಿ. ಯಾರು ಮಾತನಾಡ್ತಿರೋದು ಮೊಬೈಲಲ್ಲಿ ಆ ಕಡೆನೆ ಹೋಗ್ಬೇಕು. ನಾನೇ ದೇವರು ಅಂತ ನೀವು ಹೇಳೋದಾದ್ರೆ, ನಾನೇ ದೇವರು ಅಂತ ತಿಳ್ಕೊತ ಹೋಗೋದಾದ್ರೆ, ಯಾವ್ದಾರ ಆನೆ ಮುಂದೆ ಹೋಗಿ ನಾನೇ ದೇವರು ಅಂದ್ರಪ್ಪ,
ಆನೆ ಸೊಂಡ್ಲಿಗೆ ಹಾಕಿ ಹಿಂಗೆ ಒಗೆದ್ಬಿಟ್ಟ ಅಲ್ವಾ ಹೇಳಿ. ಬಸವಾದಿ ಪ್ರಮತರ ಸಿದ್ಧಾಂತ ಈ ದೇಶದೊಳಗಡೆ ಹೊಸತನವನ್ನ ಏನು ಕೊಡ್ತು ಅಂದ್ರೆ, ನಾ ದೇವರಲ್ಲ, ನನ್ನೊಳಗಡೆ ಇರುವಂತಹ ಶಕ್ತಿ ದೇವರು. ಕರಿಯು ಕನ್ನಡಿಯೊಳಗಡಗಿದಂತೆ ನೀ ಎನ್ನೊಳಗಡೆಗಿರುವೆ, ನಾ ದೇವರಲ್ಲ. ವಚನಗಳು ಒಂದೊಂದು ಕಾಲಘಟ್ಟದಲ್ಲಿ ಈಗ ಬಸವಣ್ಣನವರ ವಚನವನ್ನು ನಿಮ್ಮ ಮುಂದೆ ಇಡ್ತೇನೆ. ನೀವು ಪ್ರತಿಪಾದನೆ ಮಾಡಬೇಕಾದ್ರೆ ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ಬೇಕ್ರಿ. ಏನ್ ಮಾಡ್ಬಿಡ್ತಾರೆ, ಯಾವ್ದಾವ್ದು ವಚನಗಳನ್ನು ತಗೊಂಡು ನಮ್ಮ ಸುತ್ತ ಬರ್ತಾರ್ರಿ. ಬಸವಣ್ಣನವರು ಮನೆ ಬಿಟ್ಟ ಮೇಲೆ ಹೇಳ್ತಾರ, ಇದೇ ಬಸವಣ್ಣನವರು ಮನೆ ಬಿಟ್ಟ ಮೇಲೆ ಏನ್ ಹೇಳ್ತಾರ, ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದಾಗ ಹೇಳ್ತಾರೆ, ಅಕಟಕಟ ಶಿವ ನಿನಗಿಂತೂ ಕರುಣ ಇಲ್ಲವಯ್ಯ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಪರಲೋಕ ದೂರನ, ಎನಗಾಗಿ ಒಂದು ತರುಮರಾದಿಗಳಿರಲಿಲ್ಲವೇ, ನನಗೊಂದು ಮರ ಗಿಡ ಆಗಿ ಹುಟ್ಟಿಸಬಾರ್ದ ಅಂತ ಹೇಳ್ತಾರೆ. ಇದು ಯಾವ ಕಾಲದ ವಚನ? ಪ್ರಾಥಮಿಕ ಕಾಲದ ವಚನ. ಇದೇ ಬಸವಣ್ಣನವರು ಸ್ವಲ್ಪ ದಿವಸ ಆದ ನಂತರ, ವ್ಯಾಧನೊಂದು ಮಲವ ತಂದರೆ ಸಲುವ ಹಾವೆಕ್ಕೆ ಬೆಲೆಗೈವರಯ್ಯ, ನೆಲನಾಳದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬೋರಿಲ್ಲ ನೋಡಯ್ಯ, ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ ಅಂತಾರೆ. ಇದು ಯಾವ ಕಾಲದ ಘಟ್ಟದ ವಚನ? ಇಲ್ಲಿ ನನಗೆ ಗಿಡ ಆಗಿ ಹುಟ್ಟು ಅಂತಾರೆ, ಇಲ್ಲಿ ಬಂದು ಏನ್ ಹೇಳ್ತಾರ, ಮೊಲಕ್ಕಿಂತ ಕರಕಷ್ಟ ಅಂತಾರೆ. ಇದೇ ಬಸವಣ್ಣನವರು ಮನೆಯನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದು ಸಾಧನೆಯನ್ನ ಮಾಡಿ ಬಹಳ ದೊಡ್ಡ ವ್ಯಕ್ತಿಗಳಾಗಿ ದೇವರು, ಧರ್ಮ, ಚಿಂತನೆ ಇವೆಲ್ಲ, ಯಾರದು ಮೊಬೈಲ್ ಆನ್ ಮಾಡಿರೋದು ಡಿಲೀಟ್ ಮಾಡಿಸೋ ಹೆಣ್ಮಕ್ಳ ಹತ್ರ, ಎಲ್ಲವನ್ನ ನೋಡಿ ನನ್ನ ಕಣ್ಣು ಹೆಂಗ್ ಕೆಲಸ ಮಾಡ್ತದಂತ. ಬಹಳ ಎಚ್ಚರ ಇರ್ಬೇಕ್ರಿ, CC ಕ್ಯಾಮ್ರಾ ಇದ್ದಂಗೆ ಇರ್ಬೇಕದು. ಇದೇ ಬಸವಣ್ಣನವರು ಎಲ್ಲವನ್ನ ಕಂಡು ನೋಡಿ ಶಿವಯೋಗವನ್ನ ಸಾಧನೆ ಮಾಡಿದ ಮೇಲೆ, ಅವರಿಗೆ ಅನುಭವ ಬಂದ ಮೇಲೆ, ನೀಲಾಂಬಿಕೆ ಜೊತೆಯಲ್ಲಿ ಮದುವೆ ಆದ ನಂತರ ಬಹಳ ಸುಂದರ ಸಂಸಾರವನ್ನ ಕಟ್ಟಿದ ಮೇಲೆ, ಸಂಸಾರದ ಪೂರ್ವದಲ್ಲಿ ಹೇಳ್ತಾರೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಎದ್ದು ಗುಂಡು, ಮುಲುಗಳೆಯ್ಯದು ಬೆಂಡು, ಇಂತಪ್ಪ ಸಂಸಾರ ಸರದಿಯ ದಾಟಿಸಿ ಕಾಲಾಂತಕನೇ ಕಾಯೋ ಅಂತರ. ನೀಲಾಂಬಿಕೆಯನ್ನು ಮದುವೆ ಮಾಡಿಕೊಂಡ ಮೇಲೆ ಸಂಸಾರ ಸುಖದಿಂದ ಸಾಗಿದ ಮೇಲೆ, ಶಿವಯೋಗದ ಸಾಧನೆಯನ್ನು ಮಾಡಿದ ನಂತರ, ದೇಹ ಮತ್ತು ಮನಸ್ಸು ಭಾವನೆಗಳು ಬೆಳೆದ ನಂತರ ಸ್ಪಷ್ಟತೆಯ ನಿಲುವಿಗೆ ಬಂದಾಗ ಕೂಡಲ ಸಂಗಮನ ಒಲಿಸ ಬಂದ ಕಾಯ ಪ್ರಸಾದ ಕೆರಿಸಲಾಗದು ನೋಡು ಅಂತಾರೆ. ಮಜಾ ನೋಡ್ರಿ ಹೆಂಗದೆ, ಹಂತಗಳು ನೋಡ್ರಿ. ಪ್ರತಿಪಾದನೆ ಮಾಡುವವ್ರಿಗೆ ಬಹಳ ಚೆನ್ನಾಗಿ ವಿಚಾರಗಳನ್ನು ಇಟ್ಕೊಳ್ಬೇಕ್ರಿ. ಅಭಿಮಾನದಿಂದ ಹೋದ್ರ ಓಡಿಸ್ತಾ ಇರ್ತಾರ. ಅನುಭವದ ನೆಲೆಗಟ್ಟಿನ ಮೇಲೆ ಚಿಂತನೆ ಮಾಡಬೇಕು. ಅನುಭವದ ನೆಲೆಗಟ್ಟಿನ ಮೇಲೆ ನಿಂತು ಚಿಂತನೆ ಮಾಡಿದಾಗ ಶರಣ ಧರ್ಮ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಹೀಗೆ ಹೇಳಿದಂತಹ ಬಸವಣ್ಣನವರು ಈ ಜಗತ್ತಿನೊಳಗಡೆ ಬಹಳ ಅತಿ ಅದ್ಭುತವಾದ ವಿಚಾರಧಾರೆಗಳನ್ನು ಪ್ರತಿಪಾದನೆ ಮಾಡಿದ್ರು. ಘಟಿಕೋತ್ಸವದಲ್ಲಿ ಅವರಷ್ಟು ಚರ್ಚೆ ಮಾಡಿದವರು ಯಾರು ಇಲ್ಲ ಜಾತವೇದ ಮುನಿಗಳ ಜೊತೆಯಲ್ಲಿ. ಹರಿಹರ ತನ್ನ ರಗಳೆಯನ್ನ ಬರೆಯುವಾಗ, ಅಥವಾ ಭೀಮಕವಿ ತನ್ನ ಬಸವ ಪುರಾಣವನ್ನ ಬರೆಯುವಾಗ, ಅಥವಾ ಪ್ರಭುಲಿಂಗ ಲೀಲೆಯನ್ನು ಬರೆದಿರ್ತಕ್ಕಂಥ, ಚಾಮರಸ ಬರೆದಿರ್ತಕ್ಕಂಥ ಪ್ರಭುಲಿಂಗ ಲೀಲೆ ಏನಾಗಿದ್ದಾಗ, ಇಡೀ ಎಲ್ಲ ಲೀಲೆಗಳನ್ನ ನೋಡಿದಾಗ ಬಹಳ ಅತಿ ಅದ್ಭುತವಾದ ವಿಚಾರಧಾರೆಗಳನ್ನು ನೋಡ್ತೇವೆ. ಯಾಕೆಂತ ಹೇಳಿದ್ರೆ, ಬಸವಣ್ಣನವರ ಜೀವನದ ಇತಿಹಾಸ ಸಿಗೋದು ಕನ್ನಡದಲ್ಲಿ ಅಲ್ಲ. ಬಹಳ ಜನರಿಗೆ ಕನ್ನಡದಲ್ಲಿ ಇದೆ ಅವರ ಜೀವನ ಚರಿತ್ರೆ ಅಂತಿದೆ. ಇಲ್ಲ, ಕನ್ನಡದಲ್ಲಿ ಇಲ್ಲ ಅವರ ಜೀವನ ಚರಿತ್ರೆ. ಬಸವಣ್ಣನವರ ಇಡೀ ಇತಿಹಾಸವನ್ನ ನೀವು ನೋಡಬೇಕಾದ್ರೆ ತೆಲುಗಿನಲ್ಲಿ ಇರ್ತಕ್ಕಂಥ ಪಾಲ್ಕುರಕೆ ಸೋಮನಾಥಾರಾಧ್ಯರ ಬಸವ ಪುರಾಣ, ಆಮೇಲೆ ಭೀಮಕವಿ, ಆಮೇಲೆ ಷಡಕ್ಷರಿ ದೇವ, ಆಮೇಲೆ ಚೋರ ಬಸವ ಪುರಾಣ, ಆಮೇಲೆ ಪ್ರಭುಲಿಂಗ ಲೀಲೆ, ಇಡೀ ಬಸವಣ್ಣನವರ ಅಖಂಡವಾಗಿರ್ತಕ್ಕಂಥ ಜೀವನ ಚರಿತ್ರೆ ಸಿಗೋದು ತೆಲುಗಿನಲ್ಲಿ. ಪಾಲ್ಕುರಕೆ ಸೋಮನಾಥ ಆರಾಧ್ಯ ಅನ್ನತಕ್ಕಂತಹ ಶಿವಾಗಮದ ಬಹಳ ದೊಡ್ಡ ಕವಿ, ಶಿವಕವಿ, ಅವನ ಚಿಕ್ಕಪ್ಪನಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು.
ನಾನು ದಯಮಾಡಿ ಎಲ್ಲ ಮಠಾಧೀಶರಿಗೆ, ಸ್ವಾಮಿಗಳಿಗೆ, ಸಾಹಿತಿಗಳಿಗೆ, ಇತಿಹಾಸಕಾರರಿಗೆ ಕ್ರಮಬದ್ಧವಾಗಿ ಪ್ರತಿಪಾದನೆ ಮಾಡ್ರಿ. ಧರ್ಮವನ್ನ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟಗಳುಂಟೆ. ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟಗಳುಂಟೆ. ಕ್ರಮ ತಪ್ಪಬಾರದು. ಪಾಲ್ಕುರ್ಕೆ ಸೋಮನಾಥಾರಾಧ್ಯರು ಮೊಟ್ಟ ಮೊದಲಿಗೆ ಇತಿಹಾಸವನ್ನು ಬರೆದರು. ಬಹಳ ಸಮೀಪವಾದವರು ಪಾಲ್ಕುರ್ಕೆ ಸೋಮನಾಥಾರಾಧ್ಯರು. ಕಲ್ಯಾಣ ಮತ್ತು ಆಂಧ್ರ ಪ್ರದೇಶ ಎರಡು ಕೂಡಿ ತೆಲುಗು ಜೊಮ್ಮಯ್ಯ ಬಂದಿದ್ದ, ಕಿನ್ನರಿ ಬ್ರಹ್ಮಯ್ಯನು ಬಂದಿದ್ದ, ಎಲ್ಲ ಆಂಧ್ರದಿಂದ ಶರಣರು ಬಂದಿದ್ರು. ಇವರೆಲ್ಲರೂ ಬಹಳ ದೊಡ್ಡ ಶಿವ ಪರಂಪರೆಯವರು. ಎಲ್ಲ ಶರಣರು ಶಿವ ಪರಂಪರೆಯವರು. ಮಾದಾರ ಚೆನ್ನಯ್ಯ ಆ ಭಾಗದಿಂದ ಬಂದಿದ್ರು. ಆತನು ಶೈವ ಪರಂಪರೆಯಿಂದ ಬಂದವರೇ. ಶೈವ ಪರಂಪರೆ ಇದೆಯಲ್ಲ, ಅದು ಧರ್ಮ ಅಲ್ಲ, ಈ ದೇಶದ ಜೀವದ ನಾಡಿಯದು. ಈ ದೇಶದ ಜೀವದ ನಾಡಿಯದು ಶೈವ ಪರಂಪರೆ. ಅದಕ್ಕೆ ಬಸವಣ್ಣ ಹರನೇ ಮೂಲಿಗನಾಗಿ ಪುರಾತನೊಳಗೆ ಬಂದ ಬಳಿ ಬಾದಾರ ಚೆನ್ನಯ್ಯನ ಮಗ ನಾನು. ನಮ್ಮ ಅಜ್ಜ ಶಿವಪ್ಪ ಇದ್ದಾನಲ್ರಿ, ನಮ್ಮ ಅಜ್ಜಾರೇ ಅವ. ಯಾರು? ಶಿವಪ್ಪ. ನಮ್ಮ ಮುತ್ಯಾರೇ ಅವ. ಅವ ಸಂಸಾರ ಮಾಡೋದಲ್ರಿ, ಅವ ಸುಮ್ಮನೆ ತಿರುಗಾಡ್ಕೊಂಡಿದ್ದಾರೆ. ಬೂದಿ ಬಡ್ಕೊಂಡು, ಸ್ಮಶಾನದಲ್ಲಿ ಇದ್ಕೊಂಡು, ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದ. ನಮ್ಮ ಅಜ್ಜ ಹಿಂಗೆ ತಿರುಗಾಡೋದು ನೋಡಿ ನಮ್ಮಪ್ಪ ಬಸವಣ್ಣ ಅಂದ, ಮಕ್ಕಳು ಹಿಂಗೆ ತಿರುಗಾಡಿದ್ರೆ ಗತಿ ಹೆಂಗ? ಎಲ್ಲ ಕಡೆ ಓಡಾಡ್ತಿದ್ದಾರೆ ತಿಳಿದಂಗ. ಶಂಭು ಶಂಕರ ಅವ ನಮ್ಮ ಅಜ್ಜ. ಸೃಷ್ಟಿ ಮಾಡಿ ಬಿಟ್ಬಿಡ್ತಾನೆ, ಹೊರಟು ಬಿಡ್ತಾನೆ ಅವನು. ಮಕ್ಕಳಿಗೆ ಏನು ಇರಲಿಲ್ಲ. ನಮ್ಮಪ್ಪ ಬಸವಣ್ಣ ಏನು ಮಾಡ್ದ, ಮಕ್ಕಳಿಗೆ ಒಂದು ಫಂಡಮೆಂಟಲ್ ಬೇಸಿಕ್ ಬೇಕು ಅಂತೇಳಿ ನಮ್ಮ ಅಜ್ಜನನ್ನ ಗೌರವಿಸಬೇಕು, ಪೂಜಿಸಬಾರದು. ನಮ್ಮ ಅಜ್ಜನನ್ನ ಪೂಜಿಸಬಾರದು, ಗೌರವಿಸಬೇಕು. ನಮ್ಮ ಅಜ್ಜನನ್ನು, ನನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನನ್ನು ಪೂಜಿಸಬೇಕು ಅಂತ ಹೊಸ ಧರ್ಮದ ಶಿವಯೋಗದ ಪರಂಪರೆಯನ್ನು ತಂದ ಬಸವಣ್ಣ. ಸ್ಪಷ್ಟೀಕರಣ ಮಾಡ್ಕೊಳ್ಬೇಕು ನೀವೆಲ್ಲರೂ. ನಮ್ಮ ಅಜ್ಜನನ್ನ ನಾವು ಗೌರವಿಸಲೇಬೇಕು. ನಮ್ಮ ಅಜ್ಜನನ್ನ ಬಿಡಕ್ಕಾಗೋದಿಲ್ಲ ನಾವು. ಆದ್ರೆ ಬದುಕು ಕೊಟ್ಟವನು ಯಾರು ಅಂದ್ರೆ ನಮ್ಮಪ್ಪ. ಯಾರು? ನಮ್ಮಪ್ಪ. ಹೆಂಗ್ ಬದುಕು ಕೊಟ್ಟ? ಬಹಳ ಚೆನ್ನಾಗಿ ಬದುಕು ಕೊಟ್ಟ. ಬಹಳ ಒಳ್ಳೆ ವಿಚಾರಗಳನ್ನು ಕೊಟ್ಟರು ನಮ್ಮಪ್ಪ ಬಸವಣ್ಣ. ಫಂಡಮೆಂಟಲ್ ಚಂದಾಗ ಹಾಕದ, ಹೊರಟ್ಬಿಟ್ಟಿದ್ರು. ಎಲ್ಲಿ ಹೋಗೋದ್ರು ಅಲ್ಲೇ ಹೋಗೋದು, ಕಲ್ಲಿಗೆ ಬಿದ್ರು ಕಲ್ಲಿಗೆ ಬೀಳೋದು, ಮರಕ್ಕೆ ಬೀಳೋದ್ರ ಮರಕ್ಕೆ ಬೀಳೋದು, ನೀರಿಗೆ ಬಿದ್ರೆ ನೀರಿಗೆ ಬೀಳೋದು, ಬೂದಿ ಬಡ್ಕೊಂಡ್ರೆ ಬೂದಿ ಬಡ್ಕೊಳ್ಳೋದು, ಚೀರು ಅಂದ್ರೆ ಚೀರೋದು, ಹುಣ್ಣು ಅಂದ್ರೆ ಊಟ ಮಾಡಿ ಬಿತ್ಕೊಂಡ್ಬಿಡೋದು. ಸಂಸ್ಕೃತಿ, ಸಂಸ್ಕಾರ, ಪರಂಪರೆ, ಅದಕ್ಕೆ ಒಂದು ಸುಂದರವಾದ ಚೌಕಟ್ಟನ್ನು ಕೊಟ್ಟು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಆ ಚೌಕಟ್ಟನ್ನು ಯಾವ ಆಧಾರದ ಮೇಲೆ ಕೊಟ್ಟರು? ಥಿಂಕಿಂಗ್ ಮಾಡಿದ್ರು ಬಸವಣ್ಣನವರು. ಈ ಜಗತ್ತನ ವಿಚಾರಧಾರೆಯಲ್ಲಿ ನೋಡಿದ್ರು, ಎಲ್ಲವನ್ನ ನೋಡಿದ್ರು. ಕೂಡಲ ಸಂಗಮದಲ್ಲಿ ಬರ್ತಿರ್ತಕ್ಕಂಥ ಸ್ಥಾನಕ್ಕೆ ಬರೋರನ್ನ ನೋಡಿದ್ರು. ಎಲ್ಲರೂ ಸ್ಥಾನಕ್ಕೆ ಬರ್ತಿದ್ರು. ಸ್ಥಾನಕ್ಕೆ ಬರೋರ್ನೆಲ್ಲರೂ ನೋಡ್ತಿದ್ರು. ಅಲ್ಲಿ ನೀರಿನಲ್ಲಿ ಮುಳುಗ್ತಿದ್ರು. ಶಂಭೋ ಶಂಕರ ಅಂತಿದ್ರು, ಹೊಂಟಿದ್ರು. ಈಗಲೂ ಹೊಂಟಿದ್ರು. ಬಹಳ ಜನ ಹೋಗ್ಯಾರ. ಈಗಲೂ ಬಹಳ ಜನ ಹೋಗಿ ಜಳಕ ಮಾಡಿ ಬಂದಾರ. ಬಂದು ಮಲ್ಕೊಂಡಿದ್ರು. ಬಸವಣ್ಣ ನೋಡಿದ್ರು, ಏನು ಜಳಕ ಮಾಡಿ ಬಂದ್ರು ಸಹ ಇವನ್ ಏನು. ಆವಾಗ ಬಸವಣ್ಣ ವಿಚಾರ ಮಾಡಿದ್ರು, ಮೀಪರೆ ಪೋಪರೆ ಅದೇನು ಕೆಸರೆ. ನೋಡ್ರಿ ಎಷ್ಟು ಚಂದ ತರೋದು ಧರ್ಮವನ್ನು, ಎಷ್ಟು ಸೂಕ್ಷ್ಮಮತಿಯಿಂದ ತರ್ತಾರೆ ನೋಡ್ರಿ ಬಸವಣ್ಣ. ಮೀಪರೆ ಪೋಪರೆ ಅದೇನು ಕೆಸರೆ, ಪಾಪ ಲೇಪವಾಗಿರ್ಬೋದು ಸರ್ವಜ್ಞ ಅಂತ ಹೇಳಿದ್ರಲ್ಲ. ನೀನು ಹೋಗಿ ಜಳಕ ಮಾಡ್ಕೊಂಡು ಬಂದುಬಿಟ್ರೆ ನಿನಗೆ ಪಾಪ ಪರಿಹಾರ ಆಗ್ತದಂತಂದ್ರೆ, ಈ ಜಗತ್ತಿನಲ್ಲಿ ನೀರಿನಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಗ್ತದೆ ಅನ್ನತಕ್ಕಂಥ ಪರಂಪರೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ಒಂದು ಈ ಅಜ್ಞಾನದಿಂದ ಹೊರಗೆ ತರಬೇಕಲ್ಲ ಅಂಥೇಳಿ ಬಸವಣ್ಣನವರು ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆ ಸಿದ್ಧಾಂತ ಪ್ರಾರಂಭವಾಗಿದೆ ಇದೇ ಕೂಡಲ ಸಂಗಮದ ಸ್ಥಳದಲ್ಲಿ. ಇತ್ತು ಧರ್ಮ ಇರಲಿಲ್ಲ, ತತ್ವ ಇರಲಿಲ್ಲ ಅಂತಲ್ಲ, ಎಲ್ಲವೂ ಇದ್ವು. ಅವು ಹೇಗೆ ಬೇಕಾಗಿತ್ತು, ಅದು ಎಲ್ಲಿ ಬೇಕಲ್ಲಿ ಮುಳುಗೋದು. ಈಗ ಬಹಳ ಜನ ಅಂತಾರೆ ಕಾಶಿಗೆ ಹೋಗ್ಬಿಟ್ಟು ಜಳಕ ಮಾಡಿ ಬಂದ್ರೆ ಪಾಪ ಪರಿಹಾರ ಆಗ್ತದೆ ಅಂತಂತಾರೆ. ಅಲ್ಲ, ಹಾಗಾದ್ರೆ ಕಾಶಿಲಿರೋ ಜನ ಜಳಕ ಮಾಡಕ್ಕೆ ಬೀದರ್ಗೆ ಬರ್ಬೇಕಾ?
ಒಂದು ಲಾಜಿಕ್ ಬೇಕಲ್ಲ. ಅದು ಜಳಕ ಮಾಡಿದ್ರೆ ಪಾಪ ಪರಿಹಾರ ಆಗ್ತಂದ್ರೆ ಹಾಗಂದ್ರು ದೇಹವನ್ನ ಶುದ್ಧಿ ಮಾಡಿಕೊಳ್ಳುವುದು ಧರ್ಮ ಅಲ್ಲ. ಬಸವಣ್ಣನವರು ಬಹಳ ಚೆನ್ನಾಗಿ ಚಿಂತನೆ ಮಾಡಿದ್ರು. ಒಂದೊಂದು ಶಬ್ದದ ಮೇಲೆ ಚಿಂತನೆ ಮಾಡಿ ಧರ್ಮ ಕಟ್ಟಿದ್ರೆ ಅವರು. ದೇಹವನ್ನ ಜಳಕ ಮಾಡಿದ್ರೆ ಶುದ್ಧ ಆಗೋದಲ್ಲ, ಸತ್ಯ ಶುದ್ಧ ಕಾಯಕದಿಂದ ದೇಹ ಶುದ್ಧ ಅಂದ್ರು. ನೋಡ್ರಿ ಅವ್ರ ಸಿದ್ಧಾಂತ, ನೋಡ್ರಿ ಅವ್ರ ಸಿದ್ಧಾಂತ. ದೇಹ ಶುದ್ಧ ಆಗಬೇಕು ಅಂತಂದ್ರೆ ಕಾಯಕ ಮಾಡಬೇಕು, ಮನಶುದ್ಧವಾಗಬೇಕು ಅಂತಂದ್ರೆ ಹೀಗೇನ್ ನಡೆದದ ಇದು ಮನಶುದ್ಧಿ. ಇದು ಮನಶುದ್ಧಿ ಕಾರ್ಯಕ್ರಮ. ಇಲ್ಲಿ ನಡೆದಿರೋದೇನಿದು ಮನಶುದ್ಧಿ ಕಾರ್ಯಕ್ರಮ. ಅನುಭವ ಮಾಡಬೇಕು, ಆತ್ಮಶುದ್ಧಿ ಆಗಬೇಕಾದ್ರೆ ಶಿವಯೋಗ ಮಾಡಬೇಕು ಅಂದ್ರು. ಹೊಸ ಸಿದ್ಧಾಂತ ತಂದ್ರು. ಎಲ್ಲವನ್ನ ಹೊಸ ಹೊಸದನ್ನೇ ತಂದ್ರು ಬಸವಾದಿ ಪ್ರಮತರು. ಎಲ್ಲ ವಿಚಾರಧಾರೆಗಳನ್ನು ಹೊಸದು ತಂದ್ರು. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಗಮನ ಇಟ್ಕೊಳ್ಬೇಕು. ಈ ಸಮಾಜದೊಳಗಡೆ ಬಸವಣ್ಣನವರು ಧರ್ಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ದ ವೇ ಆಫ್ ಥಿಂಕಿಂಗ್, ದ ವೇ ಆಫ್ ವರ್ಷಿಪ್, ದ ವೇ ಆಫ್ ಲೈಫ್, ಮೊದಲು ವಿಚಾರಧಾರೆಗಳನ್ನು ಒಳಗೊಂಡ್ರು ಅವರು. ನೋಡಿದ್ರು ಸೂಕ್ಷ್ಮಮತಿಯಿಂದ. ಹೆಣ್ಮಗಳು ಮುಟ್ಟಾಗ್ತಾಳೆ ಅಂತಂದ ಕೂಡಲೇ ಅವಳನ್ನ ಮುಟ್ಟಿಸ್ಕೋಬಾರ್ದು ಅಂತಂದ್ರೆ ಪ್ರಕೃತಿಗೆ ವಿರೋಧವಾಗಿರುವ ವಿಚಾರಧಾರೆ ಮಂಡನೆ ಆಗ್ತಿದೆ ಅಂದ ಮೇಲೆ, ಆ ಮುಟ್ಟು ನಿಂತ ಮೇಲೆ ನಾನು ಹುಟ್ಟಿದ್ದೀನಿ ಅಂದ ಮೇಲೆ, ಈ ಮುಟ್ಟು ಪ್ರಕೃತಿಯಲ್ಲಿ ಸತ್ಯವಾದದ್ದು ಇರುವುದರಿಂದ ಇದು ಧರ್ಮಕ್ಕೆ ಬಾಹಿರರಲ್ಲ, ಇದು ವಿಶ್ವ ಸತ್ಯವಾಗಿರ್ತಕ್ಕಂಥದ್ದು, ವಿಜ್ಞಾನ ಮತ್ತು ಪರಿಸರಕ್ಕೆ ಸತ್ಯವಾಗಿರ್ತಕ್ಕಂಥದ್ದು ಅಂತ ತಂದು ಬಹಳ ಹೊಸ ತತ್ವಗಳನ್ನು ತಂದ್ರಿ ಬಸವಣ್ಣ. ಈ ಭಾರತ ದೇಶವನ್ನು ಸ್ವಚ್ಛ ಮಾಡಿದರಲ್ಲಿ ಬಹಳ ಅತ್ಯದ್ಭುತವಾದಂಥ ಧೀಮಂತ ನಾಯಕ ಯಾರಾದ್ರಿದ್ರೆ ನಮ್ಮ ಅಪ್ಪ ಬಸವಣ್ಣ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ವಿಚಾರಧಾರೆಗಳನ್ನು ಒಳಗೊಂಡ್ರು. ಹೀಗೆ ತಂದು ಅವರು ಏನು ಮಾಡಿದ್ರು, ಬಹಳ ಮುಖ್ಯವಾಗಿ ಒಂದೊಂದು ಸಿದ್ಧಾಂತಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಜಗತ್ತಿನೊಳಗಡೆ ತತ್ವಗಳು ಬಂದವು. ತತ್ವಗಳು ಬೇರೆ, ಮತಗಳು ಬೇರೆ, ಪಂಥಗಳು ಬೇರೆ. ಧರ್ಮ ಅನ್ನತಕ್ಕಂಥದನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಇಟ್ ಈಸ್ ಯೂನಿವರ್ಸಲ್ ಟ್ರೂತ್. ಅದು ವಿಶ್ವ ಸತ್ಯವನ್ನು ಒಳಗೊಂಡಿರಬೇಕು, ಅದು ವಿಜ್ಞಾನ ಸತ್ಯವನ್ನು ಒಳಗೊಂಡಿರಬೇಕು, ಅದು ಮನುಷ್ಯ ಸಮಾಜಕ್ಕೆ ಸತ್ಯವನ್ನು ಒಳಗೊಂಡಿರಬೇಕು, ಅದು ಸೋಷಿಯಲ್ ಜಡ್ಜ್ಮೆಂಟ್ ಆಗಿರಬೇಕು. ಸೋಷಿಯಲ್ ಜಡ್ಜ್ಮೆಂಟ್, ದ ಸೋಷಿಯಲ್ ಈಕ್ವಾಲಿಟಿಯನ್ನು ಹೊಂದಿರಬೇಕು. ಅದು ಧರ್ಮ. ಸುಮ್ಮನೆ ಹಂಗೆ ಹೇಳಕ್ ಬರೋದಿಲ್ಲ. ಧರ್ಮ ಅಂದ್ರೆ ನಮ್ದು ಹಂಗ ಆ ಪುಸ್ತಕದಲ್ಲಿ ಐತೆ, ಈ ಪುಸ್ತಕದಲ್ಲಿ ನಡೆಯೋದಿಲ್ಲ. ಆ ಪುಸ್ತಕ ಈ ಪುಸ್ತಕ ನಡೆಯೋದಿಲ್ಲ ತಮ್ಮ. ವಿಭೂತಿ ಬಸವಣ್ಣ ಬರುವ ಪೂರ್ವದಲ್ಲಿ ಇತ್ತು, ರುದ್ರಾಕ್ಷಿ ಬಸವಣ್ಣ ಬರುವ ಪೂರ್ವದಲ್ಲಿ ಇತ್ತು, ಓಂ ನಮ ಶಿವಾಯ ಬಸವಣ್ಣ ಬರುವ ಪೂರ್ವದಲ್ಲಿ ಇತ್ತು, ಗುರು ಅನ್ನತಕ್ಕಂಥ ಶಬ್ದ ಬಸವಣ್ಣ ಬರುವ ಪೂರ್ವದಲ್ಲಿ ಇತ್ತು. ಎಲ್ಲವನ್ನು ಒಂದು ತಿಂಗಳು ಹೇಳ್ತೀನಿ, ಸರಿಯಾಗಿ ಕುತ್ಕೊಂಡು ಕೇಳಿ. ಅಭಿಮಾನದಿಂದ ಹೇಳುತ್ತೇನೆ, ಅನುಭವದಿಂದ ಹೇಳುತ್ತೇನೆ, ಗರ್ವದಿಂದ ಹೇಳೋದಿಲ್ಲ. ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಳು. ಗರ್ವದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಳು. ಮುಡಿಯಿಲ್ಲದ ಶೃಂಗಾರ ಅದು. ಇವತ್ತು ನಾವು ಈ ಧರ್ಮವನ್ನ ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡಬೇಕಾದರೆ, ಈ ಧರ್ಮದಲ್ಲಿರುವ ತತ್ವ ಸಿದ್ಧಾಂತಗಳು ಹೊಸತನವನ್ನ ತಂದಿದೆ ಅಂತ ಹೇಳುವುದಾದರೆ, ಈ ಧರ್ಮದಲ್ಲಿರ್ತಕ್ಕಂಥ ವಿಚಾರಧಾರೆಗಳು ಬಹಳ ಸ್ಪಷ್ಟೀಕರಣ ಇದೆ ಅನ್ನತಕ್ಕಂಥದನ್ನ ನೀವು ಪ್ರತಿಪಾದನೆ ಮಾಡಬೇಕಾದ್ರೆ, ಈ ದೇಶದಲ್ಲಿ ಇರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂತಹ ಒಳ್ಳೆಯ ಚಿಂತನೆಗಳನ್ನು ನಾವು ಚರ್ಚೆಗೆ ಇಟ್ಕೊಳ್ಬೇಕಾಗ್ತದೆ. ಎಲ್ಲವನ್ನೇ ಇಟ್ಕೊಂಡು ಹೊರಗೆ ಬರಬೇಕಾಗ್ತದೆ. ಇಲ್ಲ ಅಂದ್ರೆ ದೇಶದೊಳಗಡೆ ನಡೆಯೋದಿಲ್ಲ. ಸ್ವತಂತ್ರ ಅನ್ನೋದಿಲ್ಲ ಇಲ್ರಿ ನಮ್ಮ ಹತ್ರ, ಪರತಂತ್ರ ಆಗ್ತೀವಿ. ಸ್ವತಂತ್ರ ಅನ್ನೋದು ಇರೋದಿಲ್ಲ ನಮ್ಮ ಹತ್ರ, ಪರತಂತ್ರ ಆಗ್ತೇವೆ. ಸ್ವತಂತ್ರ ಇರೋದಿಲ್ಲ. ಈ ಸೃಷ್ಟಿಯ ಒಳಗಡೆ ಎಲ್ಲವೂ ಇದೆ. ಭಾರತ ದೇಶಕ್ಕೆ ಏಕಮುಖವಾದಂಥ ಧರ್ಮ ಇಲ್ಲ, ಏಕಮುಖವಾದಂಥ ವಿಚಾರಧಾರೆಗಳಿಲ್ಲ. ನಾಳೆ ನಾನು ಒಂದು ಪಂಥ ತಯಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೂ 4 ಮಂದಿ ಸೇರ್ಕೋತಾರ, ನಂದು ಓಡ್ತದ. ನಾನು ಸುಮ್ಮನೆ ಬಂದವ್ರಿಗೆ ಹೇಳೋದು ಮಂತ್ರ, ಬುಮ್ ಬುಸ್ ಬುರ್ ಬುಸ್ಸು, ಅವೇ ಹೇಳ್ಕೊತ ಹೋಗೋ ಮಂದಿ ಅದಾವ್ರಿ. ಅಘೋರಿಗಳು ಈ ದೇಶದೊಳಗಡೆ ಇದ್ದಾರೆ.
ನಾಗ ಸಾಧುಗಳಿದ್ದಾರೆ ಈ ದೇಶದೊಳಗಡೆ. ಅದಕ್ಕೆ ಇವೆಲ್ಲವನ್ನ ಸ್ವಚ್ಛತೆಯ ಬದುಕನ್ನು ಕೊಟ್ಟು ಈ ಜಗತ್ತಿಗೆ ವಿಜ್ಞಾನ ಸತ್ಯವಾದಂಥ ಧರ್ಮವನ್ನು ತಂದ್ರು ಬಸವಣ್ಣ, ನಿಸರ್ಗ ಸತ್ಯವಾದ ಧರ್ಮವನ್ನು ತಂದ್ರು ಬಸವಣ್ಣ. ಅದಕ್ಕಿಂತ ಹೆಚ್ಚಾಗಿ ಸೃಷ್ಟಿಕರ್ತ ಪರಮಾತ್ಮನಿಗೆ ಬೇಕಾಗಿರ್ತಕ್ಕಂಥ ಅಸ್ತಿತ್ವದ ದೇವರ ಸ್ವರೂಪ, ದೇವರ ಅಸ್ತಿತ್ವ. ಯಾಕಂತಂದ್ರೆ ಧರ್ಮಗಳು ಸಬ್ಜೆಕ್ಟಿವ್ ರಿಯಾಲಿಟಿ, ಆದ್ರೆ ದೇವರು ಅನ್ನತಕ್ಕಂಥ ಶಬ್ದ ಇಟ್ ಇಸ್ ಆಬ್ಜೆಕ್ಟಿವ್ ರಿಯಾಲಿಟಿ. ನನ್ನ ವಿಚಾರಗಳು ಇವತ್ತು ಸ್ವಲ್ಪ ನಿಮಗೆ ಬಹಳ ಗಟ್ಟಿತನದ ವಿಚಾರ ರೀ. ಇದು ನಾನು ತಿಳಿಯೋದಿಲ್ಲ, ನಿಮಗೆ ತಿಳಿದಿದ್ರೂ ಪರವಾಗಿಲ್ಲ, ತಿಳಿದಿದ್ರೂ ಪರವಾಗಿಲ್ಲ. ಯಾರಾದ್ರೂ ನಿಮ್ ಜೊತೆಲಿ ವಾದಕ್ಕೆ ಬಂದ್ರೆ ನಿಜಗುಣ ಸ್ವಾಮೀಜಿ ಇದ್ದಾರೆ ಅಂತ ಕರ್ಕೊಂಡು ಬರ್ರಿ ಅಂತ ಹೇಳಕತ್ತೀನಿ ಅಷ್ಟೇ, ಏನಿಲ್ಲ. ಅಭಿಮಾನದಿಂದ ಹೇಳುತ್ತೇನೆ ನಾನು. ದೇವರು ಅನ್ನತಕ್ಕಂಥ ಅಸ್ತಿತ್ವವನ್ನು ಆಬ್ಜೆಕ್ಟಿವ್ ರಿಯಾಲಿಟಿಲಿ ನೋಡಬೇಕಾಗ್ತದೆ. ದೇವರನ್ನ ಸ್ಪಷ್ಟೀಕರಣ ಮಾಡಿದವರು ಬಸವಣ್ಣ. ದೇವರಂದ್ರೆ ಯಾರು ಅಂತ ಹೇಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಬಸವಾದಿ ಪ್ರಮಥರ ವಚನ ಸಾಹಿತ್ಯಕ್ಕೆ ಮಾತ್ರ. ವೇದಗಳಲ್ಲಿ ಬಂದಿದೆ, ದೇವರ ಸ್ಪಷ್ಟೀಕರಣ ಇದೆ, ಉಪನಿಷತ್ತಿನಲ್ಲಿದೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಇದೆ. ಇಲ್ಲ ಅಂದವ್ರು ಯಾರು? ಉಪನಿಷತ್ತನ್ನ ಜ್ಞಾನವಾಗಿಯೇ ತೆಗೆದುಕೊಳ್ಳಬೇಕು. ಬಹಳ ದೊಡ್ಡದು ಉಪನಿಷತ್, ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಉಪನಿಷತ್. ಓದಬೇಕು ನಾವು. ಓದೋದೇ ಇಲ್ಲ ನಾವು ಯಾವುದನ್ನ, ತಕ್ಷಣ ನಾವೇನ್ ಮಾಡ್ಬಿಡ್ತೇವೆ, ತೆಗೆದು ಹೊರಗಡೆ ಇಟ್ಟು ಬಿಡ್ತೇವೆ. ಅದು ಹಾಗಾಗೋದಿಲ್ಲ. ಬಸವಣ್ಣ ಎಲ್ಲವನ್ನ ಅಭ್ಯಾಸ ಮಾಡಿದ್ರು. ಪುರಾಣಗಳನ್ನ ಅಭ್ಯಾಸ ಮಾಡಿದ್ರು, ವೇದಗಳನ್ನ ಅಭ್ಯಾಸ ಮಾಡಿದ್ರು, ಉಪನಿಷತ್ತುಗಳನ್ನ ಅಭ್ಯಾಸ ಮಾಡಿದ್ರು. ಎಲ್ಲವನ್ನ ಮಾಡಿ ಈ ಸೃಷ್ಟಿ ಒಳಗಡೆ ಸ್ಪಷ್ಟೀಕರಣವಾದಂಥ ಒಂದು ಸುಂದರವಾದಂಥ ಒಂದು ಧರ್ಮವನ್ನು ತಂದರು ಈ ಜಗತ್ತಿಗೆ. ಹಾಗಾಗಿ ದೇವರ ವಿಚಾರಧಾರೆಗಳಲ್ಲಿ ಬಸವಾದಿ ಪ್ರಮಥರ ಸ್ಪಷ್ಟೀಕರಣ ಇನ್ನೊಬ್ಬರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದು ಅವರು ಏನು ಮಾಡಿದ್ರು, ಒಂದೊಂದು ಧರ್ಮ ಒಂದೊಂದು ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ರು. ಬೌದ್ಧ ಧರ್ಮ ಒಂದು ವಿಚಾರಧಾರೆಗಳನ್ನು ಒಳಗೊಂಡು, ಜೈನ ಧರ್ಮ ದಶಲಕ್ಷಣ ಪೌರವಗಳನ್ನು ತಂದುಕೊಟ್ಟು ಪ್ರವಚನ ಮಾಡಿದ್ರು. ಎಲ್ಲ ಧರ್ಮಗಳು ಒಂದೊಂದು ವಿಚಾರಧಾರೆಗಳನ್ನ ಮತಪಂಥಗಳು ಹೇಳಿದ್ರೆ, ಬಸವಾದಿ ಪ್ರಮಥರು ಧರ್ಮವನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಒಂದು ಫಿಲಾಸಫಿಕಲ್ ನಾಲೆಡ್ಜ್ ತಂದ್ರು. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶಟಸ್ಥಳವೇ ಆತ್ಮ. ಈ ಸಿದ್ಧಾಂತ ಪ್ರಾರಂಭ ಆಯಿತು. ಈ ಸಿದ್ಧಾಂತ ನೀವು ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾವು ವಚನಗಳಲ್ಲೇ ನೋಡಬೇಕಾಗ್ತದ. ಅಷ್ಟಾವರಣವನ್ನು ತಂದಿರ್ತಕ್ಕಂಥ ಬಸವಣ್ಣ ಮೊಟ್ಟ ಮೊದಲಿಗೆ ಗುರು ಅಂದ್ರೆ ಯಾರು ಪ್ರಾರಂಭ ಮಾಡು. ಅಷ್ಟಾವರಣ ಅಂದ್ರೆ 8 ಆವರಣ. ಯಾವುದು 8 ಆವರಣ? ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಈ 8 ಆವರಣಗಳನ್ನ ತಂದ ಮೇಲೆ ಯಾವ ತತ್ವದ ತಳಾದಿ ಮೇಲೆ ತಂದ್ರು ಅಂದ್ರೆ 8 ತತ್ವಗಳ ಮೇಲೆ ತಂದ್ರು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ. ಇದು 8ಕ್ಕೆ 8 ಸೇರ್ತು. ಪುನಃ ಶಿಲ್ಲಿಂಗ ಮಹಾಲಿಂಗದ ಸ್ವರೂಪದ ರೀತಿಯಲ್ಲಿ ಸೇರ್ತು. ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಬಸವೇಶ್ವರ. ಬಹಳ ಅಪರೂಪವಾದ ಚಿಂತನೆಯನ್ನು ತಂದ್ರು ಅವರು. ಈ 8 ತತ್ವಗಳಿಂದ ಈ ದೇಹ ಆಗಿದೆ ಅಂದ್ರೆ ಈ 8 ತತ್ವಗಳಿಗೆ ಬೇಕಾಗಿರ್ತಕ್ಕಂಥ ವಿಚಾರಧಾರೆಯಲ್ಲಿದೆ, ಈ ಮಹಾಲಿಂಗದಲ್ಲಿದೆ. ಈ ಶರೀರ ಎಲ್ಲಿದೆ? ಈ ಮಹಾಲಿಂಗದೊಳಗಡೆ ಇದೆ. ಈ ತೋರುವ ಸೃಷ್ಟಿ ಒಳಗಡೆ ಇದೆ. ಇದು ಚಿಲ್ಲಿಂಗ ಸ್ವರೂಪ, ಇದು ಮಹಾಲಿಂಗ ಸ್ವರೂಪ. ಇದು ಪಿಂಡಾಂಡಗತವಾದ ಚೈತನ್ಯ, ಇದು ಬ್ರಹ್ಮಾಂಡಗತವಾದ ಚೈತನ್ಯ. ಈ ಪಿಂಡಾಂಡ ಬ್ರಹ್ಮಾಂಡಕ್ಕೆ ಅತೀತವಾಗಿರ್ತಕ್ಕಂಥ ಚೈತನ್ಯ ಯಾವುದು ಅಂದ್ರೆ ನಿಷ್ಕಲಲಿಂಗ ಸ್ವರೂಪ. ಆ ನಿಷ್ಕಲಲಿಂಗ ಸ್ವರೂಪವನ್ನೇ ತಾತ್ವಿಕ ಚಿಂತಕರು ಈಶ್ವರ ಅಂತ ಕರೆದರು. ಜೀವ, ಜಗತ್ತು, ಈಶ್ವರ. ಕೇಳಿದ್ರೇನೆಲ್ಲಾದ್ರೂ ಇಂಥ ವಿಚಾರಧಾರೆಗಳನ್ನು? ಬಹಳ ಕೇಳಬೇಕ್ರಿ.
ಅಷ್ಟಾವರಣ ಅಂತ ಹೇಳಿದ್ರೆ ಅದು ಹಾಗಾಗೋದಿಲ್ಲ. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಈ 8 ತತ್ವಗಳನ್ನು ತಂದ ಮೇಲೆ ಈ 8 ತತ್ವಗಳಿಗೆ ಆಚಾರ ತಂದ್ರು. 5 ಆಚಾರ. ಆಚಾರ ಅಂದ್ರೆ ಏನು, ಈ 8 ತತ್ವಗಳನ್ನು ತಿಳಿದುಕೊಂಡ ಮೇಲೆ ಅಲ್ಲಿಯ ತನಕ ಚಲಿಸುವುದು ಯಾವುದು, ಅದು ಆಚಾರ. ತಿಳಿದುಕೊಂಡಿದ್ದನ್ನ ಚಲಿಸೋದು. ಯಾವ ರೀತಿಯಲ್ಲಿ ಚಲಿಸೋದು, ಲಿಂಗಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ ಅಂತ ಚಲಿಸೋದು. ಯಾವ ರೀತಿಯಲ್ಲಿ ಚಲಿಸಬೇಕು, ತಿಳಿದುಕೊಂಡ ತತ್ವವನ್ನ ಚಲಿಸಬೇಕಾದ್ರೆ ಒಂದು ಮೆಟ್ಟಲು ಬೇಕು. ಆ ಮೆಟ್ಟಲು ಯಾವುದು ಅಂತಂದ್ರೆ ಶಟಸ್ಥಳವೇ ಮೆಟ್ಟಲು. ನೋಡಿ ಸಿದ್ಧಾಂತವನ್ನು ಹೇಗೆ ಪ್ರತಿಪಾದನೆ ಮಾಡ್ತಾರೆ ಬಸವ. ಆ ಮೆಟ್ಟಲು ಯಾವುದು, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಪಾಪ ನಿಮಗೆ ಸ್ವಲ್ಪ ನಿದ್ರೆ ಬರ್ತಾ ಇರಬಹುದು ಇವತ್ತಿನ ವಿಚಾರ. ಯಾಕಂದ್ರೆ ಮನುಷ್ಯನಿಗೆ ನಗುವಿನ ಮುಖಾಂತರ ವಿಚಾರವನ್ನು ಹೇಳಿದಾಗಲೇ ಖುಷಿ ಪಡ್ತಾನೆ. ಆದರೆ ನನಗೆ ಕತೆ ಬಹಳ ಕಡಿಮೆ. ಯಾಕೆಂದ್ರೆ ನಾನು ಯಾವಾಗಲೂ ತತ್ವ ಪ್ರತಿಪಾದಕನಾಗಿರೋದರಿಂದ ಈ ಕತೆ ಉಪಕತೆ ಜನರನ್ನ ರಂಜಿಸ್ಬಿಟ್ಟು ಹ್ಞೂ ಅಂತ ಹೇಳ್ಬಿಟ್ಟು ಹೋಗಕ್ಕೆ ನನಗೆ ಬರೋದೇ ಇಲ್ಲ. ನನಗೆ ಕಷ್ಟ. ನನಗೆ ಒಂದು ಧರ್ಮ, ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ಬಸವಣ್ಣನವರು ಬಹಳ ಚೆನ್ನಾಗಿ ಚಿಂತನೆ ಮಾಡಿದ್ರು. ಗುರು ಅಂದ್ರೆ ಯಾರು, ವ್ಯಕ್ತಿನೇ. ಗುರುನ ಎಲ್ಲಿಗೆ ಹೋಲಿಸಿದ್ರು, ಪೃಥ್ವಿಗೆ ಹೋಲಿಸಿದ್ರು. ಪೃಥ್ವಿಗೆ ಹೋಲಿಸಿದ್ರು ಗುರುವನ್ನ. ಪೃಥ್ವಿ ತತ್ವದಿಂದ ಈ ದೇಹ ಆಗಿದೆ ಅಂತ ಹೇಳಿದ್ರು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಲಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ತನಗೆ ಬೇಕೆಂದು ಎತ್ತಿಕೊಂಡ ಅಂತಂದ್ರೆ ಎಲ್ಲಾ ಧರ್ಮದಲ್ಲಿರ್ತಕ್ಕಂಥ ಆತ್ಮಗಳು ಕರ್ಮವಾದದ ಮೇಲೆ ಪುನಃ ಕರ್ಮ ತತ್ವದ ತಳಹದಿಯ ಮೇಲೆ ಪುನರಪಿ ಜನನ ಪುನರಪಿ ಮರಣನ ಆಗ್ತದೆ. ಆದರೆ ಈ ಧರ್ಮವನ್ನು ಅನುಷ್ಠಾನ ಮಾಡುವವರು ಉರಿದು ಬಿತ್ತಿದ ಬೀಜದಂತೆ ಶಿವಯೋಗವನ್ನು ಸಾಧನೆ ಮಾಡಿ ಮರಳಿ ಜನ್ಮಕ್ಕೆ ಬರಲಾರದೆ ಇರುವಂತಹ ಧರ್ಮದ ಸಿದ್ಧಾಂತ. ಬಹಳ ಅದ್ಭುತವಾಗಿ ಪ್ರತಿಪಾದನೆ. ಎತ್ತಿಕೊಂಡ ಅಂತ ಹೇಳಿದ್ರೆ ಪುನಃ ಅದು ಹುಟ್ಟೋದಿಲ್ಲ. ಕೆಳಗೆ ಬಿದ್ದರೆ ಪುನಃ ಹುಟ್ಟುತ್ತದ. ಹುರಿದು ಬಿತ್ತಿದ ಬೀಜದ ಆತ್ಮ ಇದು ಶಿವಯೋಗ. 6 ಆಚರಣೆಯನ್ನು ತಂದು ಭಕ್ತ. ಪುನಃ ಅದರೊಳಗೆ 15 ಸ್ಥಳ ತಂದ್ರು. ಪುನಃ ಅದರೊಳಗಡೆ 101 ಸ್ಥಳ ತಂದ್ರು. ಬಹಳ ಬ್ಯೂಟಿಫುಲ್ ರೀ. ಲಿಂಗಾಯತ ಧರ್ಮನೇ ಬಹಳ ಅದ್ಭುತವಾದಂಥ ವಿಸ್ಮಯವಾದಂಥ ಧರ್ಮ ರೀ ಅದು. ಜಗತ್ತಿನಲ್ಲಿ ಕಲ್ಲು ಮಣ್ಣುಗಳನ್ನು ದೇವರು ಮಾಡಿರುವ ಧರ್ಮಗಳು ಬಹಳ. ಮನುಷ್ಯರಿಗೆ ಸಂಸ್ಕಾರವನ್ನು ಕೊಟ್ಟು ದೇವರ ಭಾವ ತಂದಿರ್ತಕ್ಕಂಥ ಧರ್ಮ ಇದು. ದೇವರ ಭಾವ. ಹೀಗೆ ಈ ಧರ್ಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ಬಸವಣ್ಣನವರು ಅತಿ ಅದ್ಭುತವಾದಂಥ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದ್ರು. ಅಷ್ಟಾವರಣವೇ ಅಂಗ, ಪಂಚ ಆಚಾರವೇ ಪ್ರಾಣ. ಒಂದೇ ಲೈನ್ ಒಳಗಡೆ ಇಡೀ ಧರ್ಮವನ್ನ ಕಟ್ತಾರ. ಲಿಂಗಾಚಾರ ಅಂದ್ರೆ ಏನು, ಲಿಂಗವನ್ನಲ್ಲದೆ ಅನ್ಯವನ ಆಚರಣೆ ಮಾಡದೇ ಇರ್ಬೋದೇ ಲಿಂಗಾಚಾರ. ಯಾರು ಬೇಕಾದ್ರೂ ಬರ್ರಿ, ವಾದ ಮುಗಿದೋಗುತ್ತೆ. ನೀ ಲಿಂಗ ಕಟ್ಟೋಣ ಇನ್ನೊಂದು ಮಾಡಕತ್ತಿದೆ ಅಂದ್ರೆ ನೀ ಲಿಂಗಾಯತ ಅಲ್ಲ ಅಂತ ಕ್ಲೋಸ್. ತೀರ್ಮಾನ ಮಾಡ್ತದದು. ಅದು IPC ನಂಬರ್ ಇದ್ದಂಗ 120, 130. ಅದು ಬಹಳ ಮಜಾ ಅದ ರೀ ಬಸವಣ್ಣನ ಹತ್ರ. ಬಸವಣ್ಣ ಬರುವ ಪೂರ್ವದಲ್ಲಿ ಗುರುಗಳಿದ್ರು, ಇರಲಿಲ್ಲ ಅಂತಲ್ಲ, ಎಲ್ಲರೂ ಗುರುಗಳಿದ್ರು. ಎಲ್ಲ ಗುರುಗಳಿದ್ರು. ಈಗಲೂ ನಾವು ಇದ್ದೇವೆ, ನಾವೆಲ್ಲರೂ ಗುರುಗಳೇ ಇದ್ದೇವೆ. ಬಸವಣ್ಣ ಬಂದು ಹೇಳಿದ್ರು ಜಗತ್ತಿನಲ್ಲಿ ಎಲ್ಲರೂ ಗುರುಗಳಿದ್ದಾರಪ್ಪ, ಆದ್ರೆ ಬಸವಣ್ಣನ ಸಿದ್ಧಾಂತದಲ್ಲಿ ಗುರು ಯಾರು ಅಂದ್ರೆ ನೀನು ಅರಿವೇ ನಿನಗೆ ಗುರು. ಬದಲಾವಣೆ ನೋಡ್ರಿ ಎಷ್ಟು ಚಂದ. ಹಾಗಾದ್ರೆ ನಾವೆಲ್ಲ ಯಾರು, ಬಸ್ಸಿನ ಬೋರ್ಡು. ಸ್ವಾಮಿಗಳು ಯಾರು, ನಾವು ಬಸ್ಸಿನ ಬೋರ್ಡು. ನಾವೊಂದಿಷ್ಟು ದೀಕ್ಷೆ ಕೊಟ್ಟು ನಮ್ಮ ಶಿಷ್ಯರು ತೋತು.
ಯಾವ ಶಿಷ್ಯರ್ರಿ ಜಗತ್ನಾಗ? ಬಟನ್ ಒತ್ತಿದವರು ಗುರುಗಳಲ್ರಿ, ಜೋಗ್ ಪಾಲ್ಸಲ್ಲಿ ಕರೆಂಟ್ ಕಂಡಿಡಿದವ್ರು ದೊಡ್ಡವರು. ಅರ್ಥ ಆಗ್ತದ ನಾ ಹೇಳಿದ್ದು? ನಾವೊಂದಿಷ್ಟು ಲಿಂಗ ದೀಕ್ಷೆ ಕೊಟ್ಬಿಟ್ಟು ಇವು ನಮ್ಮ ಶಿಷ್ಯರ್ರಿ. ಅಯ್ಯಸ್, ಯಾರು ಎಲ್ಲಿಂದ ಬಂದ್ರಪ್ಪ ನಿಮಗ? ಈ ಲಿಂಗ ಎಲ್ಲಿಂದ ಬಂದದ? ಯಾರು ಕೊಟ್ಟಿದ್ದು? ಯಾರು ಮುಟ್ಟಿರುವ ಲಿಂಗ ಇದು? ಯಾರು? ನಿಮ್ಮ ಮನೆ ಒಳಗಡೆ ಲೈಟ್ ಆಗ್ತಾ ಇದ್ರಿ, ಬಟನ್ ಒತ್ತಿದ್ದೀರಿ, ಕರೆಂಟ್ ಎಲ್ಲದ? ಏನ್ ಟ್ರಾನ್ಸ್ಫಾರ್ಮರ್ ಐತಾ? ಮಠಾನೋ ಟ್ರಾನ್ಸ್ಫಾರ್ಮರ್ ಐತ ಕರೆಂಟು? ಕರೆಂಟ್ ಎಲ್ಲಿ ಪ್ರಾರಂಭ ಆಗಿದ್ದು? ಜೋಗ್ ಫಾಲ್ಸ್ ಅಲ್ಲೆಲ್ಲ. ಮೂಲತಃ ಕರೆಂಟ್ ಇರೋದು ಜೋಗ್ ಫಾಲ್ಸ್ ಅಲ್ಲಿ. ಎಲ್ಲದ ನೀರು ಕರೆಂಟು? ಕರೆಂಟ್ ಎಲ್ಲೊಳಗದ? ನೀರಿನೊಳಗದ. ಕರೆಂಟ್ ಎಲ್ಲದ? ನೀರಿನೊಳಗದ. ವಿದ್ಯುತ್ ಶಕ್ತಿ ಎಲ್ಲದ? ಗಾಳಿಯೊಳಗದ. ಉದಕದಲ್ಲಿ ಬೈಚಿಟ್ಟ ಬಯಕೆ ಕಿಚ್ಚಿನಂದಿತ್ತು. ಚಂದ ಪ್ರತಿಪಾದನೆ ಮಾಡ್ಬೇಕ್ರಿ, ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡಬೇಕು. ನಾವು ಕಡಿಮೆ ಅಂತಲ್ಲ. ದೀಕ್ಷೆ ಕೊಟ್ಟವರು, ಜ್ಞಾನ ಕೊಟ್ಟವರು ನಮಗೆ ನಡ್ಕೊಡ್ರಿ ಅಂದ್ರೆ ನೀವು ಅವ್ರಿಗೆ ನಡ್ಕೊಂಡ್ಬಿಟ್ರಿ. ನಾನು ಹೇಳ್ತೀನಿ, ನಿಜಗುಣಾನ ಸ್ವಾಮೀಜಿಗೆ ನಡ್ಕೋಬಾರ್ದು, ನೀವೆಲ್ಲರೂ ಬಸವಣ್ಣನಿಗೆ ನಡ್ಕೊಳ್ಬೇಕು. ಬಹಳ ತ್ರಾಸದ. ರೊಕ್ಕ ಬರೋದು ನಿಂತು ಹೋಗ್ಬಿಟ್ರೆ, ಮಠಕ್ಕೆ ಬರೋ ಭಕ್ತರು ಕಡಿಮೆ ಆಗಿಬಿಟ್ರ, ಅಲ್ವಾ? ಮಠಕ್ಕೆ ಬರೋರ್ ನೋಡ್ರಿ, ನಾವುಗಳು ಮಾಡಿರ್ತಕ್ಕಂಥ ತಪ್ಪು ಇಲ್ಲಿ ಏನು ಅಂದ್ರೆ, ನಾವು ಏನು ಮಾಡಬೇಕು ಅಂತಂದ್ರೆ, ನಾವು ಬರೀ ಟೀಚರ್ಸ್. ಸ್ವಾಮಿಗಳಂದ್ರೆ ಟೀಚರ್ಸ್. ಬೀದರ್ನಲ್ಲಿ ಪಾಠ ಮಾಡುವ ಟೀಚರ್ಗೆ ಇರುವಂತ ಕನ್ನಡ ಟೆಕ್ಸ್ಟ್ ಬುಕ್ ಒಂದೇ, ಚಾಮರಾಜನಗರದ SLC ಹುಡುಗನಿಗೆ ಪಾಠ ಮಾಡುವ ಟೆಕ್ಸ್ಟ್ ಬುಕ್ ಒಂದೇ. ಮಾಸ್ತರ್ ಬೇಕಾದಂಗಿರ್ಬೋದು, ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಒಂದೇ ಅಲ್ರಿ. SLCಯಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಕನ್ನಡದ ಸೋಷಿಯಲ್ ಸ್ಟಡೀಸ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಏನು? ಒಂದೇ. ಮಾಸ್ತರ್ಗಳು ಬೇಕಾದಷ್ಟು ಜನ ಇರಲಿ ಅಲ್ವಾ? ಹಂಗ ನಾವು ಸ್ವಾಮಿಗಳು ಬೇಕಾದಷ್ಟು ಜನ ಇರಲಿ, ಆದರೆ ನಮ್ಮ ಟೆಕ್ಸ್ಟ್ ಬುಕ್ ಯಾವುದಂದ್ರೆ ವಚನ ಸಾಹಿತ್ಯ ಅನ್ನತಕ್ಕಂಥದ್ದನ್ನು ಸರಿಯಾಗಿ ತೀರ್ಮಾನ ಮಾಡಿ. ಇದನ್ನು ಬಿಟ್ಟಾರ, ನಮ್ಮದೇ ಹೇಳ್ಕೊಂಡು ಹೊಂಟಾರ. ನಾನು ಅದನ್ನು ಕಂಡಿದ್ದೀನಿ, ಇದನ್ನು ಕಂಡಿದ್ದೀನಿ, ಬೂವಾ ಕಂಡಿನಿ, ಪೂಜಾ ಏನು ಕಂಡಿಲ್ಲ. ಬುರ್ಬುಸ್ ಕುರ್ಮಾಮ 6 ಅಡಿ 3 ಅಡಿ ಹಿಂಗ ಮಾತಾಡಿದ ಕೂಡಲೇ ನಿಜಗುಣಾನ ಸ್ವಾಮೀಜಿಗೆ ಇವತ್ತು ನಾವು ಎಲ್ಲ ಸ್ವಾಮಿಗಳಲ್ಲಿ ಕೈ ಮುಗಿದು ಕೇಳ್ತಾನೆ, ಜನರಿಗೆ ತತ್ವವನ್ನು ಹೇಳಿ, ಧರ್ಮದ ಭಯದಿಂದ ಅವರನ್ನು ಹೊರಗೆ ತನ್ನಿ, ಬದುಕಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಡಿ. ಅವರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿದವನು ಬಸವಣ್ಣ ಅಲ್ರಿ. ಕಸಗುಡಿಸುವಂತ ಸತ್ಯಕ್ಕ ಅನ್ನತಕ್ಕಂಥ ಹೆಣ್ಣು ಮಗಳು ಕಸಗುಡಿಸುವವಳು, ಕೆಳವರ್ಗದ ಹೆಣ್ಣು ಮಗಳು. ಯಾವ ವಿಜ್ಞಾನ, ಯಾವ ವಿಶ್ವವಿದ್ಯಾಲಯ ಅವಳದು ವಚನ ನಮ್ಮ ಕೈಯಲ್ಲಿ ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆಲ್ಲರಿಗೂ. ಅರ್ಚನೆ, ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಕಾಣಿರಣ ನಮ್ಮ ಜಂಬುಜಕ್ಕೇಶ್ವರನಲ್ಲೇ. ಹೇಳ್ರಿ, ಹಾಗಾದ್ರೆ ಎಲ್ಲಿಂದ ಬಂದ್ರು? ಮಡಿವಾಳ ಮಾಚಿದೇವರು ಎಲ್ಲಿಂದ ಬಂದ್ರು? ದೋಣಿ ಆಯಿಸು ಅಂಬಿಗರ ಚೌಡೈ ಎಲ್ಲಿಂದ ಬಂದ್ರು? ಸೂಳೆ ಸಂಕವ್ವ ಎಲ್ಲಿಂದ ಬಂದ್ಲು? ಇವರೆಲ್ಲರೂ ಹೊರಗಡೆ ಇದ್ರಲ್ಲ, ಇವ್ರು ಎಲ್ಲರನ್ನು ತಂದು ಒಳಗಡೆ ನೀನು ಅರಿವೇ ಗುರು ಅಂತ ಹೇಳಿದ್ರಲ್ಲ ಬಸವಣ್ಣ. ಹೆಂಗೆದ್ದೇಳ್ತು ಜ್ಞಾನ? ಹೇಗೆ ಬಂತು ಜ್ಞಾನ? ಮಾದಾರ ಚೆನ್ನೈನವರ ಹತ್ರ ಇತ್ತು ಅರಿವು. ಮಾದಾರ ಚೆನ್ನೈನವರ ಹತ್ರ ವರ್ಷಿಪ್ ರಿಲಿಜಿಯಸ್ ಇತ್ತು. ಒಳಗಡೆ ಅರಿವು ನೀನೇ ಗುರು ಅಂದ ಕೂಡಲೇ ಮಾದಾರ ಚೆನ್ನೈನವರು ವಚನ ತೆಗೆದರು. ನಡೆನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೆ ತಕ್ಕಯ್ಯ. ಎಲ್ಲಿಂದಿತ್ತದು? ಒಳಗಿತ್ತಲ್ಲ. ಉದಕದಲ್ಲಿ ಬೈಚಿಟ್ಟ ಬಯಕೆ ಕಿಚ್ಚಿನಂದಿತ್ತು.
ಸಸಿ ಒಳಗಣ ರಸದಂತಿತ್ತು. ಈ ವಿಚಾರಧಾರೆಗಳಿದೆಯಲ್ರಿ, ಇದನ್ನ ಈ ಜಗತ್ತಿನಲ್ಲಿ ಮನುಷ್ಯರೊಳಗಡೆ ಇರುವ ಶಕ್ತಿಯನ್ನ ತೆಗೆದು ಈ ಜಗತ್ತಿನಲ್ಲಿ ಮನುಷ್ಯರನ್ನ ದೇವರ ಸ್ಥಾನಕ್ಕೆ, ಮಹಾತ್ಮರ ಸ್ಥಾನಕ್ಕೆ ತಂದು ಈ ಮರ್ತ್ಯಲೋಕದ ಮಹಾಮನೆಯಲ್ಲಿ ಇವ್ರನ್ನ ಮಾಡಬೇಕಾದ್ರೆ ಬಸವಣ್ಣ ಏನು ಕೆಲಸ ಮಾಡಿದ್ರ ಅಂತಂದ್ರೆ, ಇವರೆಲ್ಲರೂ ಆಟ ಆಡ್ತಿದ್ರಲ್ಲ, ಇವ್ರನ್ನೆಲ್ಲರೂ ಹಿಡ್ಕೊಂಡು ಬಂದ್ರಂತೆ. ರುದ್ರಗಣ ಪ್ರಮಥಗಣನ ಹಿಡಿದು ತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಭಕ್ತಿ ಸ್ಥಳದ ಕಟ್ಟೋದು ನೋಡ್ಬೇಕ್ರಿ ಬಸವಣ್ಣನ ಕಟ್ಟೋ ರೀತಿ, ಕಟ್ಟುವ ರೀತಿ ಇದೆಯಲ್ಲ ಬಸವಣ್ಣನದು. ಬಂದ್ರಂತೆ ಅನುಭವ ಮಂಟಪಕ್ಕೆ ತುಂಬಿ ಬಂತಂತೆ, ಎಲ್ಲರೂ ತುಂಬಿದ್ರಂತೆ, ಎಲ್ಲ ಭೇದ ಭಾವಗಳನ್ನೆಲ್ಲ ತೆಗೆದ್ರಂತೆ. ವಲಯ ಮಾದಿಗರೆಂಬ ಬಲೆಯಾನೆ ಕಿತ್ತೊಗೆದ ಬಲ್ಲಾರೆ ಬಸವ ಬಸವರಸ, ಬಲ್ಲಾರೆ ಬಸವ ಬಸವರಸ ನಿನ್ನೆಸರು ನೆಲೆಯಾಯಿತು ನಿತ್ಯ ಜನಪದಕ್ಕೆ ಜನಪದಕ್ಕೆ ಜನಪದಕ್ಕೆ. ಜನಪದ ಕವಿಗಳು ಬರೆದಿಟ್ಟು ಹೋಗ್ತಾರೆ, ಬಸವಣ್ಣ ಏನು ಮಾಡೋಣ, ನಿತ್ಯ ವಸತನ ಅಂತ ಅನುಭವ ಮಂಟಪ ಕಟ್ಟೋದ್ರಂತೆ, ಸೇರಿಸಿದ್ರಂತೆ. ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವದ ಧರ್ಮವನ್ನು ತಂದ್ರು. ಪ್ರಜೆಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಧರ್ಮ ಈ ಜಗತ್ತಿನಲ್ಲಿ ಯಾರಾದರೂ ಇದ್ರೆ, ಪ್ರಜೆಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಮೊಟ್ಟ ಮೊದಲಿಗೆ ಶರಣ ಧರ್ಮ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳು. ಪ್ರಜೆಗಳಿಂದ ನಿರ್ಮಾಣ ಆಗೋದ್ರಿ, ಪ್ರಜೆಗಳಿಂದ ನಿರ್ಮಾಣ ಆಗಿರೋ ಧರ್ಮ ರೀ ಇದು. 770 ಜನ ಪ್ರಜೆಗಳು ನಿರ್ಧಾರ ಮಾಡಿದ್ದಾರೆ ಇದನ್ನ. ಈ ಧರ್ಮವನ್ನ ನಿರ್ಧಾರ ಮಾಡಿ ಈ ಧರ್ಮ ಕೊಟ್ಟವರು ಯಾರು ಅಂತ ಹೇಳಿದ್ರೆ ನೀನೇ ಅಂತ ಹೇಳ್ತಾರೆ ಎಲ್ಲರೂ. ಯಾರು ಕೊಟ್ಟವರು? ಬಸವಣ್ಣನವರೇ ಕೊಟ್ಟಿದ್ದು ಅಂತ ಹೇಳ್ತಾರ. ನಾವು ನೀವು ಹೇಳೋದಲ್ಲ, ಅಲ್ಲಿರುವ ಪ್ರಜೆಗಳು ಹೇಳ್ತಾರ. ನಾಥ ಪಂಥದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಿದ್ದರಾಮೇಶ್ವರರು ಹೇಳ್ತಾರೆ, ನೋಟದ ಭಕ್ತಿ ಬಸವಣ್ಣನಿಂದ ಆಯಿತು, ಕೂಟದ ಜ್ಞಾನ ಬಸವಣ್ಣನಿಂದ ಆಯಿತು. ಎಲ್ಲಿಯ ಶಿವಜ್ಞಾನ, ಎಲ್ಲಿಯ ಮಾಟಕೂಟ ಬಸವಣ್ಣನಲ್ಲದೆ, ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರು ಹೇಳೋದು? ಕೌನ್ಸಿಲ್ ಮೆಂಬರ್ ಅವರು. ನಾವು ನೀವು ಹೇಳಿದ್ರೇನು ಬಿಟ್ರೇನು? ನಾವು ಹೌದಪ್ಪನ ಚೌಡ ಹೌದಪ್ಪ, ಅಲ್ಲಪ್ಪನ ಚೌಡ ಅಲ್ಲಪ್ಪ. ಹೇಳೋರು ಯಾರು? ಹೇಳೋರು ಅವರೇ ಹೇಳಬೇಕಲ್ರಿ. ಇಂಥವ್ರು ಇದ್ರು ಅಂತ ರೆಕಾರ್ಡ್ ಆಗ್ತದೋ ಇಲ್ಲೋ? ನಾಲ್ಕು ಅಣ್ಣವ್ರು ಬಂದವ್ರು, ಅವ್ರ ತಂದೆ ಭಾಷಣ ಎಲ್ಲ ವಿಧಾನಸೌಧದಲ್ಲಿ ರೆಕಾರ್ಡ್ ಆಗೈತಪ್ಪ. ಐತಾ ಇಲ್ಲ? 100 ವರ್ಷ ಹೋದ್ರು ತೆಗಿಬೋದಲ್ಲಿ ಅಲ್ವಾ? ಇದ್ರಲ್ಲ ಮೆಂಬರ್ ಅಲ್ಲಿ ಅಲ್ಲನ್ರಿ? ಇದ್ರ ಇಲ್ಲ? ಹಾಗಾದ್ರೆ ಬಸವಣ್ಣನ ಅನುಭವ ಮಂಟಪದ ಮೆಂಬರ್ ಯಾರು? 770 ಜನ. ಅವ್ರು ಹೇಳಿದ ಮಾತು ಕೇಳಬೇಕು. ಅವ್ರು ಹೇಳಿದ ಕೇಳಬೇಕು. 30 ದಿವಸ ಬಂದು ಹೇಳೋ ನಿಜಗುಣ ಸ್ವಾಮೀಜಿ ಮಾತು ಕೇಳಬೇಕು. ಇಲ್ಲದ ಮಜಾ ಎಲ್ಲಿ ಕೆಟ್ಟದ ಅಂದ್ರೆ ಇಲ್ಲಿ ಕೆಟ್ಟದ. ಇಲ್ಲಿ ಕೆಟ್ಟಿರೋದೇ ಇಲ್ಲಿ. ನಾವ್ ಹೇಳ್ದಂಗೆ ಕೇಳ್ರಿ ಅಂತಾರೆ, ನೀವ್ ಹೇಳ್ದಂಗೆ ಕೇಳಲ್ಲ. ನಾವು ಶರಣರು ಹೇಳ್ದಂಗೆ ಕೇಳ್ತೀವಿ ಜಗತ್ತಿನಲ್ಲಿ, ಶರಣರು ಹೇಳ್ದಂಗೆ ಕೇಳ್ತೀವಿ ನಾವು ಈ ಜಗತ್ತಿನಲ್ಲಿ. ನಾವು ನೀವು ಹೇಳಿದಂತೆ ಕೇಳುವವರಲ್ಲ. ನಾವು ಯಾರು ಅಂತ ಹೇಳಿದ್ರೆ ಬಸವಣ್ಣನವರು ಈ ಧರ್ಮದ ಧರ್ಮಗುರು ಅಂತ ಹೇಳ್ತಾರೆ. 770 ಜನ ಮರಗಡಂಗಳು ಹೇಳ್ತಾರ. ಎತ್ತೆತ್ತ ನೋಡಿದಳತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಹೊತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕ ಪ್ರಸಾದ ಇಂತಿಯೆಲ್ಲವೂ ಬಸವಣ್ಣನಿಂದ, ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರಿ, ಇತ್ತ ಬಲ್ಲಡೆ ನೀವು ಕೇಳಿರಿ. ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಯಾರು ಹೇಳೋದು? ಮಡಿವಾಳ ಮಾಚಿದೇವಳ ತಾನೆ. ಅಕ್ಕ ಮಹಾದೇವಿ ಹತ್ರ ಬಂದ್ರೆ ಹೇಳ್ತಾರ, ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದಾರಗಿರಿ ಎಲ್ಲದಕ್ಕೂ ಬಸವಣ್ಣನೇ ದೇವರು.
ಭೀಮಕವಿ ಶ್ರೀ ಗುರುವೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ಮೋಕ್ಷ ಗುರುವೆ ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ ತ್ಯಾಗ ಗುರುವೆ ಸುಧೀರ್ ಗುರುವೆ ವಾಚಾ ಗುರುವೆ ಭವ ರೋಗ ಹರ ಶರಣಾಗು ಬಸವ ಮಹಾಗುರುವೆ ಮಗೆ. ಪ್ರಭಲಿಂಗ ಲೀಲೆಯನ್ನು ಬರೆಯುವಾಗ ಚಾಮರಸ ಹೇಳ್ತಾನೆ, ಕಾಯದೊಳು ಗುರುಲಿಂಗ ಜಂಗಮದಾಯ ತವ ನರಿಯಲಿಕೆ ಸುಲಭೋಪಾಯದಿಂದೆದರಿಟ್ಟು ಬಾಯಸ್ಥಳಕ್ಕೆ ಕುರುಹಾಗಿ ದಾಯ ತೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣ. ಮಲ್ಲಿಕಾರ್ಜುನ ಪಂಡಿತರಾದರು ಬರೀತಾರೆ, ಹರಬಸವ ಗುರುಬಸವ ಚರಬಸವ ಎನ್ನ ಆರಾಧ್ಯ ಗುರು ಸಂಗನ ಬಸವಣ್ಣ ಅಂತ. ಬರೆಯೋರು ಯಾರು, ಕೊಟ್ಟವರು ಯಾರು? ಕೆಳವರ್ಗದ 770 ಜನ ಬಸವಣ್ಣನವರನ್ನ ಕಣ್ಣಿನ ಮೇಲೆ ರೆಪ್ಪೆ ಇಟ್ಕೊಂಡಂಗೆ ಇಟ್ಕೊಂಡ್ರು. ಕಣ್ಣಿನ ಮೇಲೆ ರೆಪ್ಪೆ ಇಟ್ಕೊಂಡ್ರು ದಲಿತ ವರ್ಗದವರು, ಕೆಳವರ್ಗದವರು, ಬೀಸುವವರು, ಕುಟ್ಟುವವರು, ದೋಣಿ ಹಾಯಿಸುವವರು, ಬಟ್ಟೆ ಒಗೆಯುವವರು, ಕುಂಬಾರ ಗುಂಡಯ್ಯನಂತವರು, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ತುರ್ಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಸೂಳೆ ಸಂಕವ್ವ, ಒಕ್ಕಲಿಗ ಮುದ್ದಣ್ಣ. ಹಬ್ಬ ಏನ್ರಿ ಅಭಿಮಾನ ಇರ್ಬೇಕ್ರಿ ಲಿಂಗಾಯತರಿಗೆ. ಲಿಂಗಾಯತರಿಗೆ ಅಭಿಮಾನ ಇರಬೇಕು. ಇಲ್ಲಿ ಕುಂತವ್ರು ಇದ್ರೆ ನೋವಿನ ಮಾತು ನಂದು, ನೋವಿನ ಮಾತು. ಏನು ಮಾಡೋದು ಬಸವಣ್ಣನವ್ರನ್ನ? ಕರಿಬೇವು ಸೊಪ್ಪು ಮಾಡಿಕೊಂಡು ಮುಖ್ಯ ಆಹಾರ ಮಾಡಿಕೊಳ್ಳಲಿಲ್ಲ, ಆಹಾರ ಮಾಡಿಕೊಳ್ಳಲಿಲ್ಲ, ಕರಿಬೇವು ಸೊಪ್ಪು ಮಾಡಿಕೊಂಡು ನಾವು ಕುದುರೆಯಾಗಿ ಬಸವಣ್ಣನವರನ್ನ ಮೆರಿಬೇಕು. ನಾವು ಕುದುರೆ ಆಗಬೇಕಾಗಿತ್ತು, ಬಸವಣ್ಣನ ನಮ್ಮ ಮೇಲೆ ಹೊರಬೇಕಾಗಿತ್ತು. ನಾವೇನು ಮಾಡೋದು? ಬಸವಣ್ಣನ ಕುದುರೆ ಮಾಡ್ಕೊಂಡು ಅದ್ರ ಮೇಲೆ ನಾವು ಕೂತ್ಕೊಂಡು ಇನ್ನ ಮೇಲೆ ಅದ ಇರೋದೇ 25 ದಿನ. ಏನು ಮಾಡೋದು? ಇಲ್ಲಿ ಕೊಡುತ್ತವರಿಗೆ ನಾನು ವಿನಂತಿಸಿಕೊಡುತ್ತೇನೆ, ನಾನು ದಯಮಾಡಿ ಇಲ್ಲಿ ಕುಳಿತವರಿಗೆ ಅಭಿಮಾನದಿಂದ ಹೇಳ್ತಾನ, ದೇವರಿಲ್ಲದವರಿಗೆ ದೇವರು ಕೊಟ್ಟ, ಧರ್ಮ ಇಲ್ಲದವರಿಗೆ ಧರ್ಮ ಕೊಟ್ಟ, ಮನೆ ಇಲ್ಲದವರಿಗೆ ಮಹಾಮನೆ ಕೊಟ್ಟ. ಯಾರು ಹೊರಗಡೆ ಬಿದ್ದಿದ್ರು ಅವರ ಮನೆ ಬಾಗಿಲಿಗೆ ಹೋಗಿ ನಿಂತು ಎಲ್ಲರೂ ಗುಡಿ ಗುಂಡಾರದ ಮುಂದೆ ಭಕ್ತಿ ದೇವರ ಮುಂದೆ ಭಿಕ್ಷೆ ಬೇಡಿದ್ರೆ ಬಸವಣ್ಣ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲಾ ಪುರಾತರ ಮನೆಯಲ್ಲಿ ಬೇಡಿದೆ ಎನ್ನ ಭಕ್ತಿ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಬೇಡೋದಿದೆಯಲ್ಲ ಬಸವಣ್ಣನಂತಹ ಮಾತೃ ಹೃದಯ ಈ ಜಗತ್ತಿನಲ್ಲಿ ಇನ್ನೊಬ್ಬರು ಸಿಗೋದಿಲ್ರಿ. ಬಹಳ ಜನ ಬೇಕಾದಂಗೆ ಹೇಳ್ಬೋದ್ರಿ, ಬಹಳ ಜನ ಹೇಳ್ಬೋದು, ವೇಶ್ಯರ ಮನೆಗೆ ಹೋಗಿ ನೀನು ಮಾಡ್ತಿರ್ತಕ್ಕಂಥ ವೃತ್ತಿ ನಿನ್ನ ಹೊಟ್ಟೆಪಾಡಿಗಿರ್ಬೋದು, ಅಥವಾ ನಿಂದೇನೋ ಅನಿವಾರ್ಯತೆಯಿಂದ ನೀನು ಆಗಿರ್ಬೋದು, ಬಾ ನಿನಗೆ ಬದುಕಲಿಕ್ಕೆ ಅವಕಾಶ ಇದೆ ಅಂತೇಳಿ ತನ್ನ ನೀಲಾಂಬಿಕೆಯ ಸೀರೆಯನ್ನು ಕೊಟ್ಟು ಮನಸ್ಸು ಬದಲು ಮಾಡಿ ಅವರನ್ನು ತಂದಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಸಾಧ್ಯ ಇದೆ ಅಂದ್ರೆ ಜಗತ್ತಿನಲ್ಲಿ. ಬಸವಣ್ಣ ಅಂದ್ರೆ ಕೆಲವರಿಗೆ ಅಲರ್ಜಿ ಆಗ್ತದಲ್ಲ. ಯಾಕೆ 2+2 = 4 ಅಂದಾನ. ಅದಕ್ಕೆ 2+2 = 4 ಅಂತ ಹೇಳಿರೋದೇ ಅಲರ್ಜಿ ಅಲ್ವಾ? ನಿನ್ನ ಅರಿವೇ ಗುರು, ನಿನ್ನ ಆಚಾರವೇ ಲಿಂಗ, ನಿನ್ನ ಅನುಭವವೇ ಜಂಗಮ. ಈ ತರದ ಅಷ್ಟಾವರಣವನ್ನು ತಂದು, ಪಂಚಾಚಾರವನ್ನು ತಂದು, ಶಟಸ್ಥಳನ ತಂದು ಈ ಧರ್ಮವನ್ನು ಪ್ರಾರಂಭ ಮಾಡಿದ ಕೂಡಲೇ ಅನುಭವ ಮಂಟಪದಲ್ಲಿ ಎಲ್ಲರಂದ್ರು, ಹೇ 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 ಬಸವಣ್ಣ, ಇಲ್ಲಿವರೆಗೆ ನಾವೆಲ್ಲರೂ ಸಹ ವ್ಯಕ್ತಿಯನ್ನ ಗುರು ಅಂತ ತಿಳ್ಕೊಂಡಿದ್ದೀವಿ, ನೀನು ಅರಿವು ಗುರು ಅಂತ ಹೇಳ್ತಾ ಇದ್ದೀನಿ, ಹೆಂಗ ಅಂತ ಕೇಳಿದ್ರು. ಒಬ್ಬರೆದ್ದು ಕೇಳಿದ್ರು, ಎಲ್ಲಿ? ಅನುಭವ ಮಂಟಪದಲ್ಲಿ. ನಾಳೆ ಹೇಳ್ತೀನಿ ಅಂದ್ರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.